ಬೆಳ್ಳಂಬೆಳಗ್ಗೆ ರಸ್ತೆಯಲ್ಲಿ ದಟ್ಟಣೆಯ ಮಂಜು, ಟಿಪ್ಪರ್ನಿಂದ ಭೀಕರ ಸರಣಿ ಅಪಘಾತ, ಜಖಮಾದ ವಾಹನಗಳು. ದ್ವಿಚಕ್ರ ವಾಹನ ಸವಾರರಿಗೆ ಹೆಲ್ಮೆಟ್ ಕಡ್ಡಾಯ, ಆದೇಶ ಪಾಲಿಸದ ಶಿಡ್ಲಘಟ್ಟ ಪೊಲೀಸರು, ರಾಜಾರೋಷವಾಗಿ ಸವಾರರ ಸಂಚಾರ. ಐಟಿಸಿ ಕಂಪನಿ ಹೆಸರಿನಲ್ಲಿ ನಕಲಿ ಸಿಗರೆಟ್ ಪ್ಯಾಕ್ಗಳ ಅಕ್ರಮ ಮಾರಾಟ, ಮಾಲು ಸಮೇತ ಆರೋಪಿಗಳು ಅಂದರ್. ರೈತರಿಗೆ ರಕ್ಷಣೆ ಇಲ್ಲದಂತಾದ ಜಾಗ, ದರೋಡೆಕೋರರ ಅಡ್ಡವಾಗಿ ಮಾರ್ಪಾಟಾದ ಜಿಲ್ಲೆಯಲ್ಲಿ ಹೆಚ್ಚಾದ ಕುರಿಗಳ್ಳತನ ಪ್ರಕರಣಗಳು. ನಮಸ್ಕಾರ, ಎಂಎಂಟಿ ನ್ಯೂಸ್ಗೆ ಸ್ವಾಗತ. ನಾನು ಪದ್ಮಾಮೂರ್ತಿ. ಬೆಳ್ಳಂಬೆಳಗ್ಗೆ ಟಿಪ್ಪರ್ ಆಟೋ ಹಾಗೂ ಮಿನಿ ಟೆಂಪೋ ವಾಹನಗಳ ನಡುವೆ ಸರಣಿ ಅಪಘಾತವಾಗಿದ್ದು, ಘಟನೆಯಲ್ಲಿ 3 ವಾಹನಗಳು ಜಖಮಾಗಿದ್ದು, ಘಟನೆಯ ಭೀಕರತೆ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಚಿಕ್ಕಬಳ್ಳಾಪುರದ ರಸ್ತೆಗಳಲ್ಲಿ ಇತ್ತೀಚಿನ ದಿನಗಳಲ್ಲಿ ಬೆಳಗಿನ ಜಾವ ವಾಹನ ಸವಾರರಿಗೆ ದಟ್ಟ ಮಂಜಿನಿಂದಾಗಿ ರಸ್ತೆಯಲ್ಲಿ ಮುಂದೆ ದಾರಿ ಕಾಣದೆ ಅಪಘಾತಗಳಾಗುತ್ತಿರುವ ಸಂಖ್ಯೆ ಹೆಚ್ಚಾಗುತ್ತಿವೆ. ಮಂಗಳವಾರವೂ ಸಹ ಬೆಳ್ಳಂಬೆಳಗ್ಗೆ ಟಿಪ್ಪರು, ಆಟೋ ಹಾಗೂ ಮಿನಿ ಟೆಂಪೋ ನಡುವೆ ಸರಣಿ ಅಪಘಾತವಾಗಿರುವ ಘಟನೆ ಚಿಕ್ಕಬಳ್ಳಾಪುರ ನಗರದ ವಾಪಸಂದ್ರ ಬ್ರಿಡ್ಜ್ ಬಳಿ ನಡೆದಿದೆ. ಅಂದಹಾಗೆ ಬಾಗೇಪಲ್ಲಿ ಕಡೆಯಿಂದ ಹೂವಿನ ಲೋಡನ್ನು ತುಂಬಿಕೊಂಡು ಬಂದಂತಹ ಮಿನಿ ಟೆಂಪೋ ಒಂದು ಬ್ರಿಡ್ಜ್ ಬಳಿ ಬರುತ್ತಿದ್ದಾಗ ಅದರ ಹಿಂಬದಿಯಿಂದ ಅತಿ ವೇಗವಾಗಿ ಬರ್ತಿದ್ದ ಟಿಪ್ಪರ್ ಲಾರಿ ನೋಡದೆ ಸಡನ್ ಆಗಿ ಚಾಲಕ ವಾಹನವನ್ನು ಚಿಕ್ಕಬಳ್ಳಾಪುರ ನಗರದ ಕಡೆಗೆ ತಿರುಗಿಸಿದ್ದಾನೆ. ಇದರಿಂದ ಮಿನಿ ಟೆಂಪೋ ಚಾಲಕನ ಎಡವಟ್ಟಿಗೆ ಟಿಪ್ಪರ್ ಲಾರಿ ಚಾಲಕನ ನಿಯಂತ್ರಣಕ್ಕೆ ಸಿಗದೆ ಮಿನಿ ಟೆಂಪೋಗೆ ಡಿಕ್ಕಿ ಹೊಡೆದು ಪಲ್ಟಿ ಹೊಡೆದಿದೆ. ಮುಂದೆಯೇ ರಸ್ತೆ ಬದಿ ನಿಂತಿದ್ದ ಆಟೋಗೆ ಡಿಕ್ಕಿ ಹೊಡೆದು ಆಟೋ ಸಂಪೂರ್ಣ ನಜ್ಜುಗಜ್ಜಾಗಿದೆ. वो परिचंद्र से वो हेबाल जा रहा था लोड गाड़ी, वो सामने इधर वापचंद्रा ब्रिज, वो मैं फरट राइट साइड में था, वो लेफ़्ट साइड में था डबल रोड में, वो अचानक से वो मेरे साइड में आ गया गाड़ी। हाँ, चिकबल्लापुर आने के लिए वो इधर अंदर जाता चिकबल्लापुर, मैं उधर हेबाल जाता। वो लेफ़्ट साइड में था, मैं राइट साइड में था, वो अचानक से कट करके मेरे साइड में राइट में आ गया। वो दोनों गाड़ी का डैमेज हो गया फुल, उसका गाड़ी पलटी कर गया, मेरा गाड़ी के सामने आया तो वो एक इधर ऑटो खड़ा था उसका भी डैमेज हो गया, फ्लावर गिर गया ना, गाड़ी पलटी किया तो। ಇನ್ನು ಈ ಭೀಕರ ಅಪಘಾತದ ವಿಡಿಯೋಗಳು ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಅಪಘಾತದಲ್ಲಿ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ಅದೃಷ್ಟವಶಾತ್ ಸಣ್ಣ ಪುಟ್ಟ ಗಾಯಗಳೊಂದಿಗೆ ಚಾಲಕರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಇನ್ನು ಅಪ್ಪಚ್ಚಿಯಾದ ಆಟೋ ಟಿಪ್ಪರ್ ಕೆಳಗೆ ಸಿಲುಕಿಕೊಂಡು ಜೆಸಿಬಿ ಮೂಲಕ ಹೊರತೆಗೆಯಲು ಹರಸಾಹಸ ಪಟ್ಟರು. ಟಿಪ್ಪರ್ ಡಿಕ್ಕಿ ಹೊಡೆದ ರಭಸಕ್ಕೆ ಮಿನಿ ಟೆಂಪೋ ಪಲ್ಟಿಯಾಗಿದ್ದು ಅದರಲ್ಲಿದ್ದ ಚೆಂಡು ಹೂ ರಸ್ತೆಯಲ್ಲಿ ಛಲಾಪಿಲ್ಲಿಯಾಗಿ ಬಿದ್ದಿತ್ತು. ನಾಗರಾಜಣ್ಣ, ಹೆಂಗಾಯ್ತು ಇದು ಆಕ್ಸಿಡೆಂಟ್, ಏನಾಗಿದೆ ಸ್ವಲ್ಪ ಹೇಳಿ. ನಾವು ಇಲ್ಲಿ ನಾಲ್ಕು ಆಟೋಗಳು ನಿಲ್ಲಿಸಿದ್ವಿ ಸರ್. ಇಲ್ಲಿ ನಿಲ್ಲಿಸಿದ್ರೆ ಆ ಕಡೆಯಿಂದ ಟಿಪ್ಪರು ಬಂತು, ಈ ಹೂವು ಗಾಡಿ ಲೈಲ್ಯಾಂಡ್ ಬಂದು ಆ ಕಡೆಯಿಂದ ತಿರ್ಸಿಬಿಡ್ತು. ತಿರ್ಸಿದಕ್ಕೆ ಓವರ್ ಸ್ಪೀಡಲ್ಲಿತ್ತು ಟಿಪ್ಪರು. ಇವನು ಲೈಲ್ಯಾಂಡವನು ನಿಲ್ಲಿಸಿದ್ರೆ ಸರೋಗೋದು, ಸೀದಾ ದೂರ ಬಿಟ್ಟವು ಹೈವೇ ಒಳಗಡೆ. ಆಮೇಲೆ ನಾವು ಇಲ್ಲಿಂದ ಬರೋಷ್ಟೊತ್ತಿಗೆ ಗಾಡಿ ಒಂದಕ್ಕೊಂದು ಜಾಮ್ ಆಗಿದೆ. ಆಟೋಗಳಿಗೆ ಅಂದರೆ ಯಾರಿಗೂ ಏನಾಗಿಲ್ಲ. ಯಾರು ಅಮ್ಮ ಪಾಪ ಲೇಬರು ಟಿಪ್ಪರಲ್ಲಿ ಇದ್ಲು,
ಟಿಪ್ಪರಿಂದ ಪಾಪ ಹಿಡಿದು ಅವನು ಆಸ್ಪತ್ರೆಗೆ ಕಳಿಸ್ತೀವಿ ಆಟೋದಲ್ಲಿ, ನಮ್ಮ ಆಟೋದಲ್ಲೇ ಕಳಿಸ್ತೀವಿ. ಇಲ್ಲ ನಾನು ಮನೆಗೆ ಹೋಗ್ತೀನಿ ಅಂತ ಹೊರಟೋದು. ಇನ್ನು ಅವರಿಬ್ಬರು ಅಲ್ಲಿ ಬಿದ್ದಿದ್ರು, ಅವ್ರನ್ನ ಎತ್ತಿ ನಿಲ್ಲಿಸೋದಕ್ಕೆ ಅವರು ಸೇಫ್ ಆಗಿದ್ದಾರೆ. ಅವರು ಸರಿ ಏನಾಗಿ ಏನೇನಾಗಿದೆ ಅಣ್ಣ ಈಗ? ಇದ್ರ ಗಾಡಿಯಲ್ಲಿ ಮಿನಿ ಟೆಂಪೋದಲ್ಲಿ ಏನಿತ್ತು ಎಲ್ಲ ಏನಾಯಿತು? ಮಿನಿ ಟೆಂಪೋದಲ್ಲೆಲ್ಲ ಚೆಂಡು ಹೂವು ಚಲೋಗಿದೆ, ರೋಡ್ ಹಾಕೊಂಡು ಬಂದಿತ್ತು. ಇದು ಟಿಪ್ಪರು ಹಿಂಸೆಯನ್ನು ಏನು ಹಾಕೊಂಡ್ಬಂದಿದೆ. ಆಟೋದಲ್ಲಿ ಯಾರೂ ಇರಲಿಲ್ಲಲ್ಲ? ಆಟೋದಲ್ಲಿ ಯಾರು, ನಾವು ಕಾಫಿ ಕುಡಿಯೋಕ್ಕೆ ಇಲ್ಲಿ ಬಂದಿದ್ವಿ. ಅಲ್ಲಿ ನಿಲ್ಲಿಸಿ ಪಕ್ಕದಲ್ಲಿ ಕಾಫಿ ಕುಡಿಯೋಕ್ಕೆ ಹೋಗಿದ್ವಿ ಮಾತನಾಡ್ಕೊಂಡು. ಇನ್ನು ಅಪಘಾತವಾಗುತ್ತಿದ್ದಂತೆ ಸ್ಥಳಕ್ಕೆ ಸಂಚಾರಿ ಪೊಲೀಸರು ಬಂದು ಪರಿಶೀಲನೆ ನಡೆಸಿ ಸುಗಮ ಸಂಚಾರಕ್ಕೆ ದಾರಿಯನ್ನ ಮಾಡಿಕೊಟ್ಟು ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ಅದೊಂದು ಜಿಲ್ಲೆಯಲ್ಲಿ ದ್ವಿಚಕ್ರ ವಾಹನ ಸವಾರರ ಹಿತಾಸಕ್ತಿಯಿಂದ ಜಿಲ್ಲಾ ಪೊಲೀಸರು ಹೆಲ್ಮೆಟ್ ಕಡ್ಡಾಯದ ಆದೇಶ ಹೊರಡಿಸಿದ್ರು. ಆದರೆ ಆದೇಶವನ್ನು ಇಲ್ಲೊಂದು ತಾಲೂಕು ಪೊಲೀಸರು ನಿರ್ಲಕ್ಷ್ಯ ವಹಿಸಿರುವುದು ಬೆಳಕಿಗೆ ಬಂದಿದೆ. ಹೌದು, ಚಿಕ್ಕಬಳ್ಳಾಪುರ ಜಿಲ್ಲೆಯ ಎಲ್ಲ ತಾಲೂಕುಗಳಲ್ಲಿ ಪೊಲೀಸ್ ಇಲಾಖೆ ಹೆಲ್ಮೆಟ್ ಕುರಿತು ಸಾರ್ವಜನಿಕರಿಗೆ ಜಾಗೃತಿ ಮೂಡಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಹೆಲ್ಮೆಟ್ ಕಡ್ಡಾಯ ಅಂತ ಡಿಸೆಂಬರ್ 12ರಿಂದ ಪೊಲೀಸ್ ಇಲಾಖೆ ಖಡಕ್ ಆದೇಶ ಮಾಡಿತ್ತು. ರಸ್ತೆಗಿಳಿದು ಹೆಲ್ಮೆಟ್ ಧರಿಸದ ದ್ವಿಚಕ್ರ ವಾಹನ ಸವಾರರಿಗೆ ಪೊಲೀಸ್ ಇಲಾಖೆಯಿಂದ ದಂಡ ಹಾಕಿ ಬಿಸಿ ಮುಟ್ಟಿಸಿದ್ರು. 4 ದಿನಗಳಲ್ಲಿ ಜಿಲ್ಲಾ ಪೊಲೀಸ್ ಇಲಾಖೆ 18 ಲಕ್ಷ ರೂಪಾಯಿಗಳಿಗೂ ಹೆಚ್ಚು ದಂಡವನ್ನು ವಸೂಲಿ ಮಾಡಿದ್ದಾರೆ. ಜಿಲ್ಲೆಯ ಎಲ್ಲ ತಾಲೂಕುಗಳಲ್ಲಿ ಪೊಲೀಸರು ಕಟ್ಟುನಿಟ್ಟಾಗಿ ಹೆಲ್ಮೆಟ್ ಕಡ್ಡಾಯಕ್ಕೆ ಕ್ರಮ ವಹಿಸಿದ್ರೆ, ಇತ್ತ ಶಿಡ್ಲಘಟ್ಟದಲ್ಲಿ ಮಾತ್ರ ಹೆಸರಿಗೆ ಮಾತ್ರ ಹೆಲ್ಮೆಟ್ ಕಡ್ಡಾಯವಾಗಿದೆ. ಹೌದು, ಜಿಲ್ಲೆಯ ಎಲ್ಲ ತಾಲೂಕುಗಳಲ್ಲಿ ಪೊಲೀಸರು ಕಟ್ಟುನಿಟ್ಟಿನ ಕ್ರಮ ವಹಿಸಿ 90% ಮಂದಿ ದ್ವಿಚಕ್ರ ವಾಹನ ಸವಾರರು ಹೆಲ್ಮೆಟ್ ಧರಿಸುವಂತೆ ಮಾಡಿದರೆ, ಶಿಡ್ಲಘಟ್ಟ ತಾಲೂಕಿನಲ್ಲಿ ಮಾತ್ರ ತದ್ವಿರುದ್ಧ ವಾತಾವರಣ ನಿರ್ಮಾಣವಾದಂತಿದೆ. ಹೆಸರಿಗೆ ಮಾತ್ರ ಪೊಲೀಸರು ರಸ್ತೆ ಬದಿ ನಿಂತಿದ್ದು ಕ್ಯಾರೆ ಮಾಡದ ಜನರು ಹೆಲ್ಮೆಟ್ ಇಲ್ಲದೇನೆ ಬೈಕ್ ಓಡಿಸ್ತಾ ಇದ್ದಾರೆ. ಈ ಕುರಿತು ವರದಿ ಮಾಡಲು ತೆರಳಿದ್ದ ವರದಿಗಾರನ ಮೇಲೆ ಪೊಲೀಸ್ ಸಿಬ್ಬಂದಿಯೊಬ್ಬರು ದಬ್ಬಾಳಿಕೆ ತೋರಿದ್ದಾರೆ ಎಂದು ತಿಳಿದು ಬಂದಿದೆ. ಪೊಲೀಸರ ನಡೆಗೆ ಸಾರ್ವಜನಿಕರು ಬೇಸರ ವ್ಯಕ್ತಪಡಿಸಿದ್ದಾರೆ. ನಮಸ್ಕಾರ. ಏನು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯ ಪೊಲೀಸ್ ವರಿಷ್ಠಾಧಿಕಾರಿಗಳು ಏನು ಹೆಲ್ಮೆಟ್ ಕಡ್ಡಾಯ ಅಂತೇಳಿ ಮಾಡಿದ್ರು, ಅದು 2-3 ದಿನಕ್ಕೆ ಸೀಮಿತ ಆಗ್ತಾ ಇದೆ. ಇವತ್ತು ಸಾರ್ವಜನಿಕರು ವಿನಂತಿ ಮಾಡ್ತಾ ಇದ್ದೇವೆ, ಇವತ್ತು ಪೊಲೀಸರಿಗೆ ಭಯ ಬಿದ್ದು ಹೆಲ್ಮೆಟ್ ಹಾಕಬೇಡ್ರಿ, ಆದರೆ ನಮ್ಮ ಪ್ರಾಣ ಉಳ್ಕೊಳ್ಳೋದಕ್ಕೆ ಹೆಲ್ಮೆಟ್ ಹಾಕಿ. ಇವತ್ತು ಪೊಲೀಸ್ 2 ದಿನಕ್ಕೆ ಒಂದು ಅದರ ಬಿಸಿ ಮುಗಿಸಿ ಇವತ್ತು ಅವ್ರು ಮಾಡ್ಕೊಂಡಿದ್ದಾರೆ. ಇವತ್ತು ಪೊಲೀಸ್ ಇಲಾಖೆ ಕೂಡ ಯಾರು ಹೆಲ್ಮೆಟ್ ಹಾಕಿಲ್ಲ ಅವ್ರ ಮೇಲೆ ಕ್ರಮ ತಗೊಳ್ಬೇಕು. ಮತ್ತು ಇನ್ನೂ ಒಂದು ಏನು ಅವರೇ ಉಚಿತವಾಗಿ ಸರ್ಕಾರದ ಕಡೆಯಿಂದ ಅಥವಾ ಏನು ಇವತ್ತು 500 ರೂಪಾಯಿ ಫೈನ್ ಹಾಕೋ ಬದಲು ಅದೇ 500 ರೂಪಾಯಿ ಹೆಲ್ಮೆಟ್ ಕೊಟ್ಟು ಈ ಸರಿ
ಬಿಟ್ಟರೆ ಸಾರ್ವಜನಿಕರಿಗೂ ಒಳ್ಳೆಯದಾಗುತ್ತೆ. ಹಾಗಾಗಿ ಪೊಲೀಸ್ ಇಲಾಖೆ ಕ್ರಮ ವಹಿಸಬೇಕು. ಮತ್ತು ನಮ್ಮ ಸಾರ್ವಜನಿಕರು ವಿನಂತಿ ಮಾಡ್ತೇನೆ, ದಯವಿಟ್ಟು ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿದೆ, ದಯವಿಟ್ಟು ಹೆಲ್ಮೆಟ್ ಬಳಸಿ ಆರೋಗ್ಯ ಕಾಪಾಡಿ. ಶಿಡ್ಲಘಟ್ಟದಲ್ಲಿ ಯಾವ ರೀತಿ ಹೆಲ್ಮೆಟ್ ಹಾಕ್ತಿದ್ದಾರೆ ಆಗ್ತಲ್ವ ಪಾಲನೆ ಮಾಡ್ತಾರೆ? ಶಿಡ್ಲಘಟ್ಟದಲ್ಲಿ 2 ದಿವಸದಿಂದ ಕಡ್ಡಾಯವಾಗಿ ಪ್ರತಿಯೊಬ್ಬರು ಹೆಲ್ಮೆಟ್ ಹಾಕ್ತಾ ಇದ್ರು. ಆದರೆ ನಿನ್ನೆ ಇವತ್ತು ಕೂಡ ಕೆಲವರು ದ್ವಿಚಕ್ರ ವಾಹನಕಾರರು ಹೆಲ್ಮೆಟ್ ಹಾಕ್ತಾ ಇಲ್ಲ. ಹಾಗಾಗಿ ಇವತ್ತು ಪೊಲೀಸ್ ಇಲಾಖೆ ಏನು ಅದು ಮುಂದುವರಿಬೇಕು ಅಂತೇಳಿ ನಾವು ವಿನಂತಿ ಮಾಡ್ತಾ ಇದ್ದೀವಿ. ಸೊ ಪೊಲೀಸ್ ಇಲಾಖೆ ಕರ್ತವ್ಯ ಮಾಡ್ತಾ ಇಲ್ವ ಅಂತ ಇವತ್ತು ಎಸ್ ಪಿ ಅವರು ಏನು ಆದೇಶ ಮಾಡಿದ್ದಾರೆ, ಎಸ್ ಪಿ ಅವರ ಆದೇಶವನ್ನು ಇಡೀ ಜಿಲ್ಲೆಯ ಎಲ್ಲ ತಾಲೂಕುಗಳಲ್ಲಿ ಪೊಲೀಸರು ಕಡ್ಡಾಯವಾಗಿ ಆದೇಶವನ್ನು ಪಾಲನೆ ಮಾಡಬೇಕು. ಯಾರು ಹೆಲ್ಮೆಟ್ ಹಾಕಿಲ್ಲ ಅವ್ರು ಜಾಗೃತಿ ಮೂಡಿಸಬೇಕು ಅಂತೇಳಿ ಒತ್ತಾಯ ಮಾಡ್ತಾ ಇದ್ದೀವಿ. ಇನ್ನು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕುಶಾಲ್ ಚೌಕ್ಸೆ ಅವರು ಪಣ ತೊಟ್ಟು ಜಿಲ್ಲೆಯಲ್ಲಿ ದ್ವಿಚಕ್ರ ವಾಹನ ಸವಾರರು ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಿ ಸಂಚಾರ ಮಾಡಬೇಕು ಅಂತ ಕಟ್ಟುನಿಟ್ಟಿನ ಕ್ರಮಗಳನ್ನು ತೆಗೆದುಕೊಂಡಿದ್ದಾರೆ. ಆದರೆ ಶಿಡ್ಲಘಟ್ಟ ತಾಲೂಕಿನಲ್ಲಿ ಅದು ಸಾಧ್ಯವಾಗದೇ ಇರೋದು ಬೇಸರದ ಸಂಗತಿಯಾಗಿದೆ. ಶಿಡ್ಲಘಟ್ಟ ನಗರದಲ್ಲಿ ಪೊಲೀಸರು 2 ದಿನಗಳು ಬಿಗಿ ಮಾಡಿ ದಂಡ ವಿಧಿಸಿ 3ನೇ ದಿನ ಎಂದಿನಂತೆ ಯಥಾ ರಾಜ ತಥಾ ಪ್ರಜಾ ಅನ್ನೋ ಥರ ಬಿಟ್ಟುಬಿಟ್ಟಿದ್ದಾರೆ. ಪೊಲೀಸರು ಹೆಲ್ಮೆಟ್ ಹಾಕದ ದ್ವಿಚಕ್ರ ವಾಹನ ಸವಾರರ ವಿರುದ್ಧ ಕ್ರಮ ತೆಗೆದುಕೊಳ್ಳದೆ ರಸ್ತೆ ಬದಿ ನಿಂತು ಕಣ್ ಮಿಟುಕಿಸಿ ನೋಡ್ತಾ ಇದ್ದಾರೆ. ಈ ವಿಚಾರ SP ಕುಶಾಲ್ ಚೌಕ್ಸೆ ಅವರಿಗೂ ಬೇಸರ ಮೂಡಿಸಿದೆ. ನಮ್ಮ ಚಿಕ್ಕಬಳ್ಳಾಪುರ ಡಿಸ್ಟಿಕಲ್ಲಿ ನಾವು ಒಂದು ಸ್ಪೆಷಲ್ ಹೆಲ್ಮೆಟ್ ಅವೇರ್ನೆಸ್ ಅಭಿಯಾನ ಮಾಡಿ 12ನೇ ತಾರೀಕಿಂದ ಕಡ್ಡಾಯವಾಗಿ ಎಲ್ಲರೂ ಹೆಲ್ಮೆಟ್ ಹಾಕಬೇಕು ಈ ಥರ ಒಂದು ಅಭಿಯಾನ ಸ್ಟಾರ್ಟ್ ಮಾಡಿ ಈಗ ತುಂಬ ಸ್ಟ್ರಿಕ್ಟಾಗಿ ಇಂಪ್ಲಿಮೆಂಟೇಷನ್ ಮಾಡ್ತಾ ಇದ್ದೀವಿ. ಕಳೆದ 3-4 ದಿನದಿಂದ ಟೋಟಲ್ ಮೋರ್ ದೆನ್ 3000 ಕೇಸಸ್ ಮತ್ತು ಮೋರ್ ದೆನ್ 17 lakh ಫೈನ್ ಹೆಲ್ಮೆಟ್ ಫೈನ್ ಆಗಿದೆ ಪಬ್ಲಿಕ್ ಮೇಲೆ. ಆಲ್ಮೋಸ್ಟ್ 80-90% ಜನ ಹೆಲ್ಮೆಟ್ ಹಾಕ್ತಾ ಇದ್ದಾರೆ. ಬಟ್ ಇದು ಹೆಲ್ಮೆಟ್ ಹಾಕ್ತಾ ಇದ್ದಾರೆ ಜನ ನಮ್ಮ ಪ್ರಕಾರ ಪೊಲೀಸ್ದು ಭಯದಿಂದ. ಅದು ಆಗಬಾರ್ದು. ನನ್ನ ಮನವಿ ಏನಿದೆ ಕಿ ನಿಮ್ಮ ಸುರಕ್ಷಕ್ಕಾಗಿದೆ ಅದು ಅರ್ಥ ಆಗಬೇಕು, ಪಬ್ಲಿಕ್ಗೆ ಅದೇ ಅರ್ಥ ಆಗಬೇಕು ಕಿ ನಿಮ್ಮ ಸುರಕ್ಷಕ್ಕಾಗಿ ಇದೆ ಇಲ್ಲ ಟ್ರಾಫಿಕ್ ರೂಲ್ಸ್ ಆ ಕಾರಣ ಬಗ್ಗೆ ಹಾಕಿ. ಪೊಲೀಸ್ ಫೈನ್ ಹಾಕ್ತಾ ಇದ್ದಾರೆ ಅಥವಾ ಗಾಡಿ ಸ್ಟಾಪ್ ಮಾಡ್ತಾ ಇದ್ದಾರೆ ಈ ಕಾರಣ ಬಗ್ಗೆ ಹಾಕ್ತಾ ಇದ್ದಾರೆ ತೋ ಈ ಥರ ಮೈಂಡ್ಸೆಟ್ ಚೇಂಜ್ ಆಗಲ್ಲ. ಬಿಕಾಸ್ ನಾವು ನೋಡಿದ್ದೀವಿ ಸುಮಾರು ಆಕ್ಸಿಡೆಂಟ್ಸ್ ಆಗ್ತಾ ಇದೆ, ಸುಮಾರು ಜನದು ಡೆತ್ ಆಗಿದೆ. ಮತ್ತು ಸುಮಾರು ದಿನ ಪೊಲೀಸ್ ಕಂಟಿನ್ಯೂಸ್ ಆಗಿ ಸ್ಟ್ರಿಕ್ಟ್ ಇಂಪ್ಲಿಮೆಂಟೇಷನ್ ಮಾಡ್ತಾರೆ. ಸೊ ಸ್ವಲ್ಪ ದಿನ ಮಾಡ್ತಾರೆ ಜನ, ಆಮೇಲೆ ನೋಡ್ತಾರೆ ಕಿ ಪೊಲೀಸ್ ಬೇರೆ ಕೆಲಸಕ್ಕೆ ಬ್ಯುಸಿ ಆಗಿದ್ದಾರೆ ತೋ ಆಮೇಲೆ ಮತ್ತೆ ಬಿಡ್ತಾರೆ ಅದನ್ನು. ಬಟ್ ನನ್ನದು ಮನವಿ ಅದೇ ಇದೆ ಕಿ ಅದನ್ನು ಕಂಟಿನ್ಯೂಸ್ ಆಗಿ ಪ್ರತಿದಿನ ಹಾಕಬೇಕು. ಸುಮಾರು ಜನ ಈಗ ಪೊಲೀಸ್ದು ಭಯದಿಂದ ಕೈಯಲ್ಲಿ ಹಾಕ್ಕೊಂಡು ಹೋಗ್ತಾ ಇದ್ದಾರೆ, ತಲೆ ಮೇಲೆ ಹಾಕಲ್ಲ. ಸೊ ಇದು ಅರ್ಥ ಆಗಬೇಕು ಕಿ ಆಕ್ಸಿಡೆಂಟ್ ಆಗುತ್ತೆ, ಆಮೇಲೆ ಹೆಲ್ಮೆಟ್ ನಿಮಗೆ ಯೂಸ್ ಆಗುತ್ತೆ. ನೀವು ಕೈ ಮೇಲೆ ಏನು ಹೆಲ್ಮೆಟ್ ಹಾಕಿದ್ದೀರ ಅದು ಏನು ನಿಮ್ಮ ತಲೆಗೆ ಸೇಫ್ಟಿ ಆಗಲ್ಲ. ಅದೇ ರೀತಿ ಸುಮಾರು ಜಾಗ ಶಿಡ್ಲಘಟ್ಟ ಅಥವಾ ಬೇರೆ ಜಾಗದಲ್ಲಿ ಈ ಥರ ಹೇಳ್ತಾ ಇದ್ದಾರೆ ಪಬ್ಲಿಕ್ ಸರ್ ಇಲ್ಲಿ ಸ್ವಲ್ಪ ಇಂಪ್ಲಿಮೆಂಟೇಷನ್ ಕಡಿಮೆ. ಸೊ ಇದು ಸ್ಟಾರ್ಟಿಂಗಿಂದ ನಾನು ಹೇಳಿದ್ದೀನಿ, ನಮಗೆ ಈ ಅಭಿಯಾನ ಬಗ್ಗೆ ಪೊಲೀಸ್ ಜೊತೆಗೆ ನಮಗೆ ಪಬ್ಲಿಕ್ದು ಸಹಕಾರ ಜಾಸ್ತಿ. ಬಿಕಾಸ್ ಈ ಪಬ್ಲಿಕ್ಕೋಸ್ಕರ ನಾವು ಮಾಡ್ತಾ ಇದ್ದೀವಿ. ಪಬ್ಲಿಕ್ಗೆ ಅರ್ಥ ಆಗಬೇಕು ಕಿ ಅವ್ರದ್ದು ಸುರಕ್ಷಕ್ಕಾಗಿದೆ. ಶಿಡ್ಲಘಟ್ಟಲ್ಲಿ ಕಡಿಮೆ ಇದೆ ತೋ ನಾನು ಶಿಡ್ಲಘಟ್ಟ ಆಫೀಸರ್ ಜೊತೆ ಮಾತಾಡಿ ಕಿ ನಾನು ಸ್ವಂತ ಬರ್ತೀನಿ, ಒಂದು ದಿನ ಅಲ್ಲಿ ಫೈನ್ಸ್ ಹಾಕ್ತೀನಿ, ಈ ಥರ ಒಂದು ತೀರ್ಮಾನ ಮಾಡಿದ್ದೀನಿ. ಸೊ ಅಲ್ಲಿ ಒಂದು ದಿನ ವಿಸಿಟ್ ಮಾಡಿ ತುಂಬ ಸ್ಟ್ರಿಕ್ಟಾಗಿ ನಾವು ಇಂಪ್ಲಿಮೆಂಟೇಷನ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ನೋಡಿ ಪೊಲೀಸ್ದು ನಿರ್ಲಕ್ಷಣೆ ಇದೆ, ಇದು ನನ್ನ ಪ್ರಕಾರ ಹೇಳೋಕ್ಕೆ ಆಗಲ್ಲ. ಬಿಕಾಸ್ ಪೊಲೀಸ್ ಮ್ಯಾನ್ ಪವರ್ ಲಿಮಿಟೆಡ್ ಇದೆ, ಎಲ್ಲ ಸ್ಟೇಷನ್ಸಲ್ಲಿ ಲಿಮಿಟೆಡ್ ಸ್ಟಾಫ್ ಇದೆ. ನಾವು ಲಾಸ್ಟ್ ವೀಕಿಂದ ಪ್ರತಿದಿನ ರೋಡಲ್ಲಿ ನಿಂತ್ಕೊಂಡು ಫೈನ್ಸ್ ಹಾಕ್ತಾ ಇದ್ದೀವಿ. ಬಟ್ ಪೊಲೀಸ್ದು ಸುಮಾರು ಬೇರೆ ಡ್ಯೂಟೀಸ್ ಕೂಡ ಇದೆ. ಈಗ ನಮ್ಮ ಸ್ಟಾಫ್ದವರು ಸುಮಾರು ಜನ ಬೆಳಗಾವಿ ಬಂದೋಬಸ್ತ್ಗೆ ಈಗ ಹೋಗಿದ್ದಾರೆ. ನಿನ್ನೆ ಸುಮಾರು ಜನ ದಾವಣಗೆರೆ ಬಂದೋಬಸ್ತ್ಗೆ ಹೋಗಿದ್ದಾರೆ. ಅದೇ ಥರ ರೆಗ್ಯುಲರ್ ಆಗಿ ಬಂದೋಬಸ್ತ್ ಡ್ಯೂಟೀಸ್ಗೆ ಹೋಗ್ತಾರೆ, ಅಥವಾ ಯಾವುದು ಕ್ರೈಮ್ ವಗೇರ ಆಗಿದೆ ಆ ಡ್ಯೂಟೀಸ್ಗೆ ಹೋಗ್ತಾರೆ, ಯಾವುದು ಜಾತ್ರಾ ವಗೇರ ನಡ್ತಾ ಇದೆ, ಯಾವುದು ಪ್ರೋಗ್ರಾಮ್ಸ್ ನಡ್ತಾ ಇದೆ ಅಲ್ಲಿ ಹೋಗ್ತಾ ಇದ್ದಾರೆ. ಸೊ ರೆಗ್ಯುಲರ್ ಡ್ಯೂಟೀಸ್ ಕೂಡ ಇದೆ ಟ್ರಾಫಿಕ್ ಡ್ಯೂಟೀಸ್ ಜೊತೆಗೆ. ಸೊ ಡೆಫಿನೆಟ್ಲಿ ಪ್ರತಿದಿನ ಎಷ್ಟು ಸ್ಟ್ರಿಕ್ಟಾಗಿ ಹಾಕೋಕ್ಕೆ ಆಗಲ್ಲ. ಬಿಕಾಸ್ ನಾಳೆ ಬೇರೆ ಯಾವುದು ದೊಡ್ಡದು ಕೆಲಸ ಆಗುತ್ತೆ, ದೊಡ್ಡದು ಬಂದೋಬಸ್ತ್ ಆಗಿದೆ ಕಿ ಎಲ್ಲ ಡಿಸ್ಟಿಕ್ಕಿಂದ ಡ್ರಾ ಮಾಡಿದ್ದೀನಿ ಸಿಬ್ಬಂದಿಗೆ, ತೋ ಆ ಜಾಗ ಹೋಗಿ ಕೆಲಸ ಮಾಡ್ತಾರೆ. ಸೊ ಈ ಕೆಲಸಕ್ಕೆ ಪಬ್ಲಿಕ್ದು ಸಹಕಾರ ಜಾಸ್ತಿ ಅವಶ್ಯಕತೆ ಕಿ ಅರ್ಥ ಆಗಬೇಕು ಅವ್ರಿಗೆ ಕಿ ಅವ್ರದ್ದು ಸೇಫ್ಟಿಗೋಸ್ಕರ ಇದು ಇಲ್ಲ.
ಅವರು ಎಲ್ಲರೂ ಟ್ರಾಫಿಕ್ ರೂಲ್ಸ್ ಫಾಲೋ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನಮಗೆ ತುಂಬ ಸಂತೋಷ ಆಗುತ್ತೆ, ಖುಷಿ ಆಗಿಬಿಡುತ್ತೆ ಕಿ ಎಲ್ಲರೂ ಟ್ರಾಫಿಕ್ ರೂಲ್ಸ್ ಫಾಲೋ ಮಾಡ್ತಾರೆ. ನಾವು ಬೇರೆ ಕೆಲಸ ಮೇಲೆ ಫೋಕಸ್ ಮಾಡ್ತೀವಿ. ಒಟ್ಟಾರೆ ಜಿಲ್ಲೆಯಲ್ಲಿ ಏನೋ ಒಂದು ಕಟ್ಟುನಿಟ್ಟಿನ ಕ್ರಮಗಳನ್ನು ತೆಗೆದುಕೊಂಡು ಪ್ರತಿಯೊಬ್ಬರು ಹೆಲ್ಮೆಟ್ ಧರಿಸಿ ಸಂಚಾರ ಮಾಡಬೇಕು ಅನ್ನುವಂಥ SP ಕುಶಾಲ್ ಚೌಕ್ಸೆ ಅವರ ಕನಸಿಗೆ ಶಿಡ್ಲಘಟ್ಟ ಪೊಲೀಸರು ತಣ್ಣೀರು ಎರಚ್ತಾ ಇದ್ದಾರೆ ಅನ್ನುವಂಥ ಆರೋಪ ಕೇಳಿಬಂದಿದೆ. ಅಷ್ಟೇ ಅಲ್ಲದೆ ತಪ್ಪನ್ನು ಪ್ರಶ್ನೆ ಮಾಡಿದವ್ರ ಮೇಲೂ ದಬ್ಬಾಳಿಕೆ ಮಾಡಿ ಧಮಕಿ ಹಾಕೋದು ಎಷ್ಟು ಸರಿ ಅನ್ನೋದು ಸಾರ್ವಜನಿಕರ ಪ್ರಶ್ನೆಯಾಗಿದೆ. ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ಇದೀಗ ಬ್ರೇಕ್ ನಂತರ MMTV ನ್ಯೂಸ್ ಮುಂದುವರಿಯುತ್ತದೆ. ಚಿಕ್ಕಬಳ್ಳಾಪುರ ಜನತೆಗೆ ಸಂತಸದ ಸುದ್ದಿ. ರಾಯಲ್ ಆಟೋ ಸ್ಪಾ ಡೀಟೈಲಿಂಗ್ ವೋಲ್ಸ್ ನಿಯರ್ ಸಾಯಿ ನೇಹಾ ಟೈರ್ ಸೊಲ್ಯೂಷನ್ ನೆಕ್ಸ್ಟ್ ಟು ಡಿಮಾರ್ಟ್, BB ರೋಡ್, ಚಿಕ್ಕಬಳ್ಳಾಪುರ. ನಮ್ಮಲ್ಲಿ ಪ್ರೀಮಿಯಂ ಕಾರ್ ವಾಶ್, ಪ್ರೀಮಿಯಂ ಬೈಕ್ ವಾಶ್, ಇಂಟೀರಿಯರ್ ಡೀಪ್ ಕ್ಲೀನ್, ಅಂಡರ್ ಬಾಡಿ ಕೋಟಿಂಗ್, ಸೆರಾಮಿಕ್ ಕೋಟಿಂಗ್, ಗ್ರಾಫಿನ್ ಕೋಟಿಂಗ್, ಮೆರೈನ್ ಕೋಟಿಂಗ್, diamond coating, sun film, seat cover, floor mat and all types of batteries and tires available. Royal Auto Spa. Visit once Detailing Walls, Chikkaballapura. For more premium services and affordable prices, ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9741734492 9986 74492. Another number 08156 272799. ನಮ್ಮ ಯಜಮಾನ್ರಿಗೆ ಬರೋದೇ ಕಡಿಮೆ ಸಂಬಳ, ಅದರಲ್ಲಿ ನಾನಂತೂ ಅಷ್ಟು ಇಷ್ಟ ಉಳಿಸಿ ಬರೀ 5500 ರೂಪಾಯಿಗೆ ಕಾಪರ್, ಜಿಂಕ್, ಆಲ್ಕಲೈನ್ ಟೆಕ್ನಾಲಜಿ ಇರೋ ಅಂತಹ ಬ್ರಾಂಡೆಡ್ ವಾಟರ್ ಪ್ಯೂರಿಫೈಯರ್ನ ತಂದುಕೊಟ್ಟಿದ್ದಾರೆ. ನನಗಂತೂ ಇದು ನಂಬೋಕೆ ಆಗ್ತಾ ಇಲ್ಲ. ನಂಬಲೇಬೇಕು. ನಮ್ಮ ಚಿಕ್ಕಬಳ್ಳಾಪುರದ ಏಸ್ ಅಕ್ವಾಟೆಕ್ ಹೋಲ್ಸೇಲ್ ಔಟ್ಲೆಟ್ ದರದಲ್ಲಿ ಕೇವಲ 5,500 ರೂಪಾಯಿಗೆ ಬ್ರಾಂಡೆಡ್ ವಾಟರ್ ಪ್ಯೂರಿಫೈರ್ ಕೊಡ್ತಾ ಇದ್ದಾರೆ. 5,500ದಿಂದ ಸ್ಟಾರ್ಟ್ ಆಗೋ ಈ ವಾಟರ್ ಪ್ಯೂರಿಫೈಯರ್ಗೆ 1 year ವಾರಂಟಿ ಗ್ಯಾರಂಟಿ ಸಹ ಕೊಡ್ತಾ ಇದ್ದಾರೆ ಆ್ಯಂಡ್ 4 years ಫ್ರೀ ಸರ್ವಿಸಸ್ ಸಹ ಇದೆ. ನಮ್ಮ ಏಸ್ ಅಕ್ವಾಟೆಕಲ್ಲಿ ಇನ್ನೊಂದು ವಿಶೇಷವಾಗಿ ಏನು ಸಿಗುತ್ತೆ ಅಂತ ಹೇಳಿದ್ರೆ, ಕೂದಲು ಉದುರುವಿಕೆನ ತಡೆಗಟ್ಟುತ್ತೆ, ಹಾಗೂ ಟ್ಯಾಪ್ಗಳ ಮೇಲೆ ಬಿಳಿ ಮಚ್ಚೆಗಳಿರುತ್ತೆ, ಅದನ್ನು ಕೂಡ ತಡೆಗಟ್ಟುತ್ತೆ. ಸೊ ಎರಡು ಪ್ರಾಬ್ಲಮ್ಗೂ ಸಾಲ್ವ್ ಆಗಬೇಕು ಅಂತ ಹೇಳಿದ್ರೆ ವಾಟರ್ ಸಾಫ್ಟ್ನರ್ನ ನೀವು ಯೂಸ್ ಮಾಡಬೇಕು. ಇವರ ಹೆಡ್ ಆಫೀಸು ಸಾಕರ್ ನಗರದಲ್ಲಿ ಲೊಕೇಟ್ ಆಗಿದೆ, ಹಾಗೂ ಆಲ್ ಓವರ್ ಬೆಂಗಳೂರು ಇದೆ, ಆಲ್ ಓವರ್ ಚಿಕ್ಕಬಳ್ಳಾಪುರ ಕೂಡ ಇದೆ. ಇವರು ಫ್ರೀ ಇನ್ಸ್ಟಾಲೇಷನ್ ಸಹ ಕೊಡ್ತಾರೆ ಆ್ಯಂಡ್ ಕ್ಯಾಶ್ ಆನ್ ಡೆಲಿವರಿ ಸಹ ಸಿಗುತ್ತೆ. ವಿಳಾಸ ಏಸ್ ಅಕ್ವಾಟೆಕ್, BB ರೋಡ್, ಅಂಬೂರ್ ಬಿರಿಯಾನಿ ಪಕ್ಕದ ರಸ್ತೆ, ಚಿಕ್ಕಬಳ್ಳಾಪುರ. ಈ ನೀರು ವಾಟರ್ ಪ್ಯೂರಿಫೈರಿಂದಾನೇ ತೊಗೊಂಡಿರೋದು. ತುಂಬ ಶುದ್ಧವಾಗಿದೆ ಅಂತ ಅನ್ನಿಸ್ತಾ ಇದೆಲ್ಲ. ಲೆಟ್ಸ್ ಡೂ ಎ ರಿಯಾಲಿಟಿ ಚೆಕ್. ಈ ಆನ್ಲೈನು ಅಥವಾ ಲೋಕಲ್ ವಾಟರ್ ಪ್ಯೂರಿಫೈಯರ್ಗಳಲ್ಲಿರೋ ಫಿಲ್ಟರ್ಗಳಲ್ಲಿ BPA ಅಂದರೆ ಬಿಸ್ಫೆನಾಲ್ A ಅನ್ನೋಂಥ ಒಂದು ಕೆಮಿಕಲ್ ಇರುತ್ತೆ. ಈ ನೀರನ್ನು ಕುಡಿಯೋದ್ರಿಂದ ಹಾರ್ಮೋನಲ್ ಇಂಬ್ಯಾಲೆನ್ಸು, ಮಕ್ಕಳ ಕುಂಠಿತ ಬೆಳವಣಿಗೆ, ಇನ್ಫರ್ಟಿಲಿಟಿ, ಮಹಿಳೆಯರಲ್ಲಿ PCOD, ಟೈಪ್ 2 ಡಯಾಬಿಟೀಸು, ಬ್ಲಡ್ ಪ್ರೆಷರು ಹಾಗೂ ಕ್ಯಾನ್ಸರ್ ಅಂತ ರೋಗನೂ ಬರ್ಬೋದು. ISI BIS ಸರ್ಟಿಫೈಡ್ ಅಲ್ಲದ ವಾಟರ್ ಪ್ಯೂರಿಫೈಯರ್ಗಳನ್ನು ಸರ್ಕಾರನೇ ನಿಷೇಧ ಮಾಡಿದೆ. ಹಾಗಾದರೆ ಆಲ್ರೆಡಿ ನಿಮ್ಮ ಮನೇಲಿ ವಾಟರ್ ಪ್ಯೂರಿಫೈಯರ್ಗಳಿದಾವಲ್ಲ, ಅವನ್ನೇನು ಮಾಡಿ? ನಿಮ್ಮ ಮನೇಲಿರೋ ವಾಟರ್ ಪ್ಯೂರಿಫೈಯರ್ಗಳಿಗೇನೆ ISI BIS ಸರ್ಟಿಫೈಡ್ ಆಗಿರುವಂತಹ ಒಳಗಿನ ಫಿಲ್ಟರ್ಸ್, ಪೈಪ್ಸ್, ಕನೆಕ್ಟರ್ಸ್ ಎಲ್ಲನೂ ಬದಲಾಯಿಸ್ಕೊಡಿ. ಕೇವಲ 3,800 ರೂಪಾಯಿಗೆ 1 ವರ್ಷ ವ್ಯಾರಂಟಿ ಕೂಡ ಸಿಗುತ್ತೆ. ಈ ಲಿಮಿಟೆಡ್ ಪೀರಿಯಡ್ ಆಫರ್ನ ಮಿಸ್ ಮಾಡ್ಕೊ. ನೀವು ಪ್ರೀತಿಸುವ ಕುಟುಂಬದ ಆರೋಗ್ಯಕ್ಕಾಗಿ ಕಾಸ್ಟ್ ಸಿಸ್ಟಮ್ಸ್ ವಾಟರ್ ಪ್ಯೂರಿಫೈಯರ್ ಫಿಲ್ಟರ್ಸನ್ನೇ ಬಳಸಿ. ಈ ಕೂಡಲೇ ಆರ್ಡರ್ ಮಾಡಲು ಈ ನಂಬರ್ಗಳನ್ನು ಸಂಪರ್ಕಿಸಿ. ಚಿಕ್ಕಬಳ್ಳಾಪುರ ರೈತರಿಗೆ ಸಂತಸದ ಸುದ್ದಿ. ಜಾನ್ ಡೀರ್ ಟ್ರ್ಯಾಕ್ಟರ್, ಇಕೋಟೌನ್ ಇನ್ಕಾರ್ಪೊರೇಷನ್. ಟ್ರ್ಯಾಕ್ಟರ್, ಕೃಷಿ ಸಲಕರಣೆಗಳು ಮತ್ತು ಸೇವೆಯನ್ನ ಒದಗಿಸಲಾಗುತ್ತದೆ. ಸ್ಥಳ ಅಗಲಗುರ್ಕಿ ಗೇಟ್ ನಿಯರ್ ಶಿಸೈರಾ ಹೋಟೆಲ್, BB ರಸ್ತೆ, ಚಿಕ್ಕಬಳ್ಳಾಪುರ. ರೈತ ಸ್ನೇಹಿ ಜಾನ್ ಡೀರ್ ಟ್ರ್ಯಾಕ್ಟರ್. ಅನ್ನದಾತರಿಗೆ ಡಬಲ್ ಧಮಾಕ. ಖರ್ಚು ಕಡಿಮೆ, ಉಳಿತಾಯ ಜಾಸ್ತಿ, ಅವಧಿ ಕಡಿಮೆ, ಕೆಲಸ ಜಾಸ್ತಿ. ಇದು ಬಯಲು ಸೀಮೆ ರೈತರಿಗೆ ವರದಾನ. ಜಾಂಡೀರ್ ಚೆನ್ನಾಗೈತಿ ಗಾಡಿ. ಇದು 1 hour ಮಾಡೋ ಕೆಲಸನ 20 minutes ಮಾಡ್ತಿದ್ದು. ನನ್ನ ಹತ್ರ 2 ಇದಾವೆ ಈ ಥರದ್ದು. ಆಲ್ಮೋಸ್ಟ್ ಆಲ್ ಈಗ 6 years ಆಯ್ತು ನಾನು ಯೂಸ್ ಮಾಡೋಕೆ. ನಮ್ಮಲ್ಲಿ ಕೃಷಿಗೆ ಸಂಬಂಧಿಸಿದ ಎಲ್ಲಾ ರೀತಿಯ ಉತ್ಕೃಷ್ಟ ಗುಣಮಟ್ಟದ ಸಲಕರಣೆಗಳು ದೊರೆಯುತ್ತದೆ.
ಇನ್ನೇಕೆ ತಡ, ಇಂದೇ ಭೇಟಿ ನೀಡಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9844956611. ಅನದರ್ ನಂಬರ್ 9972817644. ನಾವು ಜಾನ್ ಡಿ ಟ್ರ್ಯಾಕ್ಟರ್ ತಗೊಂಡಿರೋದು ಜಿಂದಗಿ ಕಾ ಬೆಸ್ಟ್ ಡಿಸಿಷನ್. ಚಿಕ್ಕಬಳ್ಳಾಪುರದ ಚಿಕನ್ ಪ್ರಿಯರಿಗೆ ಸಂತಸದ ಸುದ್ದಿ. ಶುಚಿ ರುಚಿಗೆ ಹೆಸರಾದ ಕೆ-ಸ್ಟಾರ್ ಚಿಕನ್ ಕಬಾಬ್ ಸೆಂಟರ್. ಸ್ಥಳ ದರ್ಗಾ ಹತ್ತಿರ ಎಂಜಿ ರಸ್ತೆ, ಚಿಕ್ಕಬಳ್ಳಾಪುರ. ನಮ್ಮಲ್ಲಿ ಕಬಾಬ್, ಲಾಲಿಪಾಪ್, ಲೆಗ್ ಪೀಸ್, ತಂದೂರಿ ಚಿಕನ್, ಚಿಕನ್ ಫ್ರೈಡ್ ರೈಸ್ ಸೇರಿದಂತೆ ನೋಡಿದ್ರನೆ ಬಾಯಲ್ಲಿ ನೀರೂರಿಸುವಂತಹ ಹಲವಾರು ವೆರೈಟಿ ಚಿಕನ್ ಖಾದ್ಯಗಳು ದೊರೆಯುತ್ತದೆ. ಕುಟುಂಬ ಸಮೇತ ಭೇಟಿ ನೀಡಲು ಹೇಳಿ ಮಾಡಿಸಿದ ತಾಣ ಕೆ-ಸ್ಟಾರ್ ಚಿಕನ್ ಕಬಾಬ್ ಸೆಂಟರ್. ಅಷ್ಟೇ ಅಲ್ಲ, ನಮ್ಮಲ್ಲಿ ಕರ್ನಾಟಕದ ಯಾವುದೇ ಮೂಲೆಗೂ ಸಹ ಕ್ಯಾಟರಿಂಗ್ ವ್ಯವಸ್ಥೆ ಮಾಡಿಕೊಡಲಾಗುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9900695789, 9141868736, 9964695789. ಅಕ್ರಮವಾಗಿ ಮಾರಾಟ ಮಾಡಲು ತಂದಿದ್ದ ಐಟಿಸಿ ಕಂಪನಿ ಹೆಸರಿನ ನಕಲಿ ಸಿಗರೆಟ್ ಪ್ಯಾಕ್ಗಳು ಹಾಗೂ 3 ಆರೋಪಿಗಳನ್ನು ಮಾಲು ಸಮೇತ ಬಂಧಿಸಿರುವ ಘಟನೆ ನಡೆದಿದೆ. ಚಿಂತಾಮಣಿ ನಗರದ ಟಿಎಪಿಎಂಸಿ ಮಾರುಕಟ್ಟೆಯ ಆವರಣದಲ್ಲಿ ಅಕ್ರಮವಾಗಿ ಮಾರಾಟ ಮಾಡಲು ತಂದಿದ್ದ ಐಟಿಸಿ ಕಂಪನಿಯ ಹೆಸರಿನ ನಕಲಿ ಸಿಗರೆಟ್ ಪ್ಯಾಕೆಟ್ಗಳು ಹಾಗೂ 3 ಆರೋಪಿಗಳ ಸಮೇತ ಒಂದು ಬುಲೆರೋ ಕಾರನ್ನ ವಶಪಡಿಸಿಕೊಳ್ಳುವಲ್ಲಿ ನಗರ ಠಾಣೆ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಮಂಡ್ಯ ತಾಲೂಕಿನ ನಂಬಿನಾಯಕನಹಳ್ಳಿ ಗ್ರಾಮದ ದರ್ಶನ್, ಕೆಆರ್ಪೇಟೆ ತಾಲೂಕಿನ ನಾಟನಹಳ್ಳಿ ಗ್ರಾಮದ ಕಾರ್ತಿಕ್, ತಮಿಳುನಾಡಿನ ಮುಪ್ಪಟಂ ಪಾಳ್ಯ ದೇವನಕುರ್ಚಿ ಗ್ರಾಮದ ಗೋಪಾಲ್ ಬಂಧಿತ ಆರೋಪಿಗಳಾಗಿದ್ದು, ಅವರ ಬಳಿಯಿಂದ 6,71,484 ರೂಪಾಯಿ ಬೆಲೆ ಬಾಳುವ ನಕಲಿ ಸಿಗರೆಟ್ ಪ್ಯಾಕೆಟ್ಗಳನ್ನು ವಶಪಡಿಸಿಕೊಳ್ಳಲಾಗಿದೆ. ಇನ್ನು ಅಕ್ರಮವಾಗಿ ಐಟಿಸಿ ಕಂಪನಿಯ ಹೆಸರಿನಲ್ಲಿ ನಕಲಿ ಸಿಗರೆಟ್ ಪ್ಯಾಕೆಟ್ ತಂದು ಚಿಂತಾಮಣಿಯಲ್ಲಿ ಮಾರಾಟ ಮಾಡುತ್ತಿರುವ ಖಚಿತ ಮಾಹಿತಿ ಮೇರೆಗೆ ಚಿಕ್ಕಬಳ್ಳಾಪುರ ಜಿಲ್ಲಾ ಎಸ್ಪಿ ಕುಶಾಲ್ ಚೌಕ್ಸೆ, ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರಾದ ಜಗನ್ನಾಥ್ ರಾಯ್ ಇವರ ಮಾರ್ಗದರ್ಶನದ ಮೇರೆಗೆ ಡಿವೈಎಸ್ಪಿ ಪಿ ಮುರಳೀಧರ್ ಅವರ ಮುಂದಾಳತ್ವದಲ್ಲಿ ಚಿಂತಾಮಣಿ ನಗರ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ವಿಜಯ್ ಕುಮಾರ್ ಮತ್ತು ಸಬ್ ಇನ್ಸ್ಪೆಕ್ಟರ್ ರಮೇಶ್ ಮತ್ತು ಸಿಬ್ಬಂದಿಗಳಾದಂತಹ ಮಂಜುನಾಥ, ಮುನಿರಾಜು, ಸಿ ಶ್ರೀನಿವಾಸ ಮತ್ತಿತರರು ಇರುವ ತಂಡವು ದಾಳಿಯಲ್ಲಿ ಭಾಗವಹಿಸಿದ್ರು. ಅಸ್ಲಾಂ ಪಾಷಾ, ಎಂಎಂಟಿವಿ ನ್ಯೂಸ್, ಚಿಂತಾಮಣಿ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ರೈತರ ಹೊಲ, ಮನೆ, ತೋಟ ಅಂದ್ರೆ ಕಳ್ಳರಿಗೆ ಕದಿಯೋಕೆ ಒಳ್ಳೆ ಜಾಗ ಅನ್ನೋ ರೀತಿಯಾಗಿ ರೈತರಿಗೆ ರಕ್ಷಣೆ ಇಲ್ಲವಾಗಿದೆ. ಇಲ್ಲೊಂದು ಕಡೆ 2 ಲಕ್ಷ ರೂಪಾಯಿ ಬೆಲೆ ಬಾಳುವ ಕುರಿಗಳನ್ನು ಕಳ್ಳರು ಕದ್ದೊಯ್ದಿದ್ದಾರೆ. ರೈತರ ಬದುಕಿಗೆ ಕಷ್ಟಗಳು ಒಂದೆರಡಲ್ಲ. ಬೆಳೆಗೆ ಮಳೆ ಇರೋಲ್ಲ, ಮಳೆ ಇದ್ರೆ ಬೆಳೆ ಬರೋಲ್ಲ, ಮಳೆ ಬೆಳೆ ಎರಡು ಇದ್ರೆ ಬೆಲೆ ಇರೋಲ್ಲ. ಇನ್ನು ಹಸು ಸಾಕಿದ್ರೆ ಹಾಲಿಗೆ ರೇಟ್ ಸಿಗೋಲ್ಲ. ವ್ಯವಸಾಯ ಮಾಡಿ ಬೆಳೆ ಬೆಳೆದ್ರೆ ಹೊಲ ತೋಟಗಳಿಂದ ಬೆಳೆಯನ್ನೇ ಕದ್ಕೊಂಡು ಹೋಗ್ತಾರೆ. ಬೋರ್ವೆಲ್ನ ಕೇಬಲ್ನೂ ಬಿಡೋಲ್ಲ. ಹೋಗ್ಲಿ, ಕುರಿ ಮೇಕೆ ಸಾಕೊಂಡು ಜೀವನ ಮಾಡೋಣ ಅಂದ್ರೆ ಅವನ್ನು ಕದ್ದುಕೊಂಡು ಹೋಗೋ ಕಳ್ಳರಿಂದಾಗಿ ರೈತರಿಗೆ ಎಲ್ಲ ಕಡೆ ತೊಂದರೆನೇ ಅಧಿಕವಾಗಿದೆ.
ಹೌದು, ಚಿಕ್ಕಬಳ್ಳಾಪುರ ತಾಲೂಕಿನ ನಂದಿ ಕ್ರಾಸ್ನಲ್ಲಿ ತೋಟದ ಶೆಡ್ನಲ್ಲಿ ಗೋಪಾಲಪ್ಪ ಅನ್ನೋರು ತಮ್ಮ ತೋಟದ ಮನೆ ಮುಂದೆ ಮತ್ತು ಮನೆಯಿಂದ ತುಸು ದೂರದಲ್ಲಿ 2 ಕುರಿಗಳ ಶೆಡ್ಡನ್ನು ನಿರ್ಮಿಸಿ ಸಾಕಿಕೊಂಡಿದ್ದ ಕುರಿಗಳ ಮಂದೆ ಮೇಲೆ ಕಣ್ಣು ಹಾಕಿರೋ ಕಳ್ಳರು ಭಾನುವಾರ ರಾತ್ರಿ 12 ಗಂಟೆ ಸಮಯದಲ್ಲಿ ಚಳಿ ಅಂತ ಎಲ್ಲರೂ ಬೆಚ್ಚಗೆ ಮಲಗಿರಬೇಕಾದ್ರೆ ಬಂದು 12 ಕುರಿಗಳನ್ನು ಕದ್ದೊಯ್ದಿದ್ದಾರೆ. ಇನ್ನು ಆ ಕಳ್ಳರು ನಂದಿ ಕ್ರಾಸ್ನ ಮುಖ್ಯ ರಸ್ತೆಯಲ್ಲಿ ಬಂದರೆ CCTVಗಳಲ್ಲಿ ದಾಖಲಾಗ್ತೀವಿ ಅಂತ ಹೆದ್ದಾರಿ ಬದಿಯಲ್ಲಿ ಗೂಡ್ಸ್ ಗಾಡಿಯನ್ನು ನಿಲ್ಲಿಸಿ ದ್ರಾಕ್ಷಿ ತೋಟದೊಳಗಿಂದ ಕತ್ತಲಲ್ಲಿ ಬಂದವರೇ ಮನೆಗೆ ಮುಂದಿನ ಶೆಡ್ನಲ್ಲಿರುವ ಕುರಿಗಳನ್ನೇ ಕದಿಯೋ ಪ್ರಯತ್ನಕ್ಕಾಗಿ ಮುಂದಾಗಿದ್ದಾರೆ. ಆದರೆ ಕುರಿಗಳು ಶಬ್ದ ಮಾಡಿದ್ರೆ ಸಿಕ್ಕಾಕೊಳ್ತೇವೆ ಅಂತ ಮನೆಯಿಂದ ತುಸು ದೂರದಲ್ಲಿದ್ದ ಮತ್ತೊಂದು ಶೆಡ್ನಲ್ಲಿ 12 ಪೊಗದಸ್ತಾಗಿ ಬೆಳೆದಿದ್ದ ಕುರಿಗಳನ್ನು ನೋಡಿ ಶೆಡ್ನ ಬೀಗ ಮುರಿದು ಕುರಿಗಳನ್ನು ಸಾಗಿಸ್ಕೊಂಡು ಹೋಗಿ ಗಾಡಿಗೆ ತುಂಬಿಕೊಂಡು ಪರಾರಿಯಾಗಿದ್ದಾರೆ. ರಾತ್ರೋರಾತ್ರಿ ನಡೆದ ಈ ಅಚಾನಕ್ ಘಟನೆಯಿಂದಾಗಿ ಸುಮಾರು 2 ಲಕ್ಷ ರೂಪಾಯಿಗಳ ನಷ್ಟ ಈ ರೈತರಿಗೆ ಉಂಟಾಗಿದ್ದು ನಂದಿಬೆಟ್ಟ ಪೊಲೀಸ್ ಠಾಣೆಯಲ್ಲಿ ಗೋಪಾಲಪ್ಪ ಅವರ ಮಗ ಪ್ರವೀಣ್ ದೂರು ನೀಡಿದ್ದಾರೆ. ಇನ್ನು ಈ ಕುರಿತು MMTVಯೊಂದಿಗೆ ಮಾತನಾಡಿದ ಕೃಷ್ಣಪ್ಪ ಅವರು ಹೇಳಿದ್ದು ಹೀಗೆ. ಇವಾಗ ಭಾನುವಾರ ಸಾಯಂಕಾಲ ರಾತ್ರಿ 12 ಗಂಟೆನಾಗ ಬಂದವ್ರೆ ಯಾರೋ ಕಳ್ಳರು. ಬಂದು ಬೀಗ ಮುರಿದುಬಿಟ್ಟು 2 ಬೀಗಗಳು ಹಾಕಿದ್ರು ಮುರಿದುಬಿಟ್ಟು 12 ಕುರಿ ಇದ್ವು ಹಿಡ್ಕೊಂಡು ಹೊರಟೋಗ್ಯವ್ರೆ. ನಮ್ಮ ತೋಟದಲ್ಲೇ ಹೋಗಿ ದ್ರಾಕ್ಷಿ ಗಿಡದಲ್ಲಿ ಹೋಗಿ ಟೆಂಪ ಕತ್ತಿಸ್ಕೊಂಡು ಹೋಗ್ಯವ್ರೆ. ಯಾವ ಕಡೆ ಹೋಗ್ಯವ್ರೆ ಅನ್ನೋದು ಗೊತ್ತಿಲ್ಲ. ಟಿವಿನ ಇದ್ರಾಗ CCTVನಾಗ ಕಾಣಿಸ್ತದೆ, ಯಾರು ಅನ್ನೋದು ನಮ್ಗೆ ನಿಖಾ ಇಲ್ಲ. ಎಷ್ಟು ಜನ ಇದ್ರು ಅದ್ರಾಗ CCTV? ಒಬ್ರು ಕಾಣಿಸ್ತಾವ್ರೆ. ಒಬ್ರು ಕಾಣಿಸ್ತಾವ್ರೆ. ಇನ್ನೊಂದು ಕ್ಯಾಮ್ರಾದಾಗ 3 ಜನ ಕಾಣಿಸ್ತಾರೆ ಅಂತ ಹೇಳ್ತಾ ಇದ್ರು. ಕ್ಯಾಮ್ರಾದಾಗ 3 ಜನ ಕಾಣಿಸ್ತಾವ್ರೆ. ಸರಿ 3 ಜನ ಕಾಣಿಸ್ತಾವ್ರೆ. ಇನ್ನು ಇದಕ್ಕೂ ಪತ್ತೆ ಇಲ್ಲಿ ನಿಮ್ಮ ಮನೆ ಮುಂದೆನೂ ಕುರಿ ಶೆಡ್ ಐತೆ, ಆ ಕಡೆನೂ ಕುರಿ ಶೆಡ್ ಐತೆ. ಅವ್ರು ಯಾವ ಕುರಿ ಶೆಡ್ಗಿಂದ ಕಳ್ತನ ಮಾಡೋದು? ಆ ಕುರಿ ಶೆಡ್ಡಾಗ ಕಳ್ತನ. ಆ ಕಡೆ ರೋಡ್ ಪಕ್ಕದಾಗ ಇರೋಂಥದ್ರಾಗ. ಸರಿ ನೀವು ಅಲ್ಲೇನು ಬಂದೋಬಸ್ತ್ ಮಾಡಿರಲಿಲ್ಲ CCTV ಹಾಕ್ಸಿ? ಇಲ್ಲ, ಅಲ್ಲಿ ಹಾಕಿರಲ್ಲ, ಇಲ್ಲಿ ಹಾಕಿದ್ದು. ಅವ್ರು ಆಯ್ ಕಂಡ್ಕೊಂಡವ್ರೆ ಅಲ್ಲೇ ತೊಗೊಂಡೋಗ್ಬೇಕು ಅಂತ. ಸರಿ ನಮ್ಮ ರೈತರು ಇದು ಬೆಳೆಗಳಿಟ್ಟರೆ ಬೆಳೆಗಳೂ ಕಳ್ತನ ಮಾಡ್ತಾರೆ. ಏನು ಬೆಳೆ ಇಟ್ಟರು ಕಳ್ತನ ಮಾಡ್ತಾರೆ. ಬೋರ್ವೆಲ್ಲು ಕಳ್ತನ ಮಾಡ್ತಾರೆ, ಕೇಬಲ್ಲು ಕಳ್ತನ ಮಾಡ್ತಾರೆ. ಏನು ಸಿಕ್ಕಿದ್ರು ಬಿಡೋಂಗಿಲ್ಲ ಕಳ್ಳರು. ಏನು ಸಿಕ್ಕಿದ್ರು ಬಿಡೋಂಗಿಲ್ಲ ಕಳ್ಳರು. ಹೇಳ್ಬಾರ್ದು. ಕುರಿಗಳು, ದನಗಳು, ಹಸುಗಳು ಎಲ್ಲ ಕಳ್ತನ ಮಾಡ್ತಾರೆ. ಪೊಲೀಸವ್ರು ಏನು ಮಾಡ್ಬೇಕು ನಿಮಗೆ? ಪೊಲೀಸವರು ನಮ್ಗೆ ರಕ್ಷಣೆ ಕೊಡಬೇಕು. ಇಲ್ಲಲ್ಲ ಅವ್ರು ಅವಾಗ ಟೈಮ್ ಬಂದಿರಲ್ಲ ಅವರು ಪಾಪ. MMTV ನ್ಯೂಸ್ ಬ್ಯೂರೋ, ಚಿಕ್ಕಬಳ್ಳಾಪುರ. ಇದೀಗ ಬ್ರೇಕ್ ನಂತರ MMTV ನ್ಯೂಸ್ ಮುಂದುವರಿಯುತ್ತದೆ. ಬೆಳ್ಳಗಿರೋದೆಲ್ಲ ಹಾಲಲ್ಲ, ನೀವು ಕುಡಿಯೋ ನೀರೆಲ್ಲ ಶುದ್ಧ ಅಲ್ಲ. ದುಡ್ಡು ಕೊಟ್ಟು ಆರೋಗ್ಯನ ಯಾಕೆ ಹಾಳು ಮಾಡ್ಕೋಬೇಕು ಹೇಳಿ? ಸರ್ಟಿಫೈಡ್ ಅಲ್ಲದ ಕಳಪೆ ಗುಣಮಟ್ಟದ ಪ್ಯೂರಿಫೈಯರ್ಗಳಿಂದ ಬರೋ ನೀರಲ್ಲಿ BPA ಅಂದರೆ ಬಿಸ್ಫೆನಾಲ್ A ಅನ್ನೋ ಕೆಮಿಕಲ್ ಇರುತ್ತೆ. ಈ ನೀರನ್ನು ಕುಡಿಯೋದ್ರಿಂದ ಹಾರ್ಮೋನಲ್ ಇಂಬ್ಯಾಲೆನ್ಸ್, ಇನ್ಫರ್ಟಿಲಿಟಿ, ಮಕ್ಕಳಲ್ಲಿ ಕುಂಠಿತ ಬೆಳವಣಿಗೆ, ಮಹಿಳೆಯರಲ್ಲಿ PCOD, ಬ್ಲಡ್ ಪ್ರೆಷರ್, ಟೈಪ್ 2 ಡಯಾಬಿಟೀಸ್ ಹಾಗೂ ಕ್ಯಾನ್ಸರ್ನಂಥ ರೋಗಗಳು ಬರಬಹುದು. BIS ISI ಸರ್ಟಿಫೈಡ್ ಅಲ್ಲದ ವಾಟರ್ ಪ್ಯೂರಿಫೈಯರ್ಗಳನ್ನು ಸರ್ಕಾರವೇ ನಿಷೇಧಿಸಿದೆ. ಹಾಗಾದರೆ ಸೊಲ್ಯೂಷನ್ ಏನು? ಕಾಸ್ಟ್ ಸಿಸ್ಟಮ್ಸ್ ವಾಟರ್ ಪ್ಯೂರಿಫೈಯರ್ಸ್. ಇದು ಸರ್ಕಾರ ನಿರ್ಧರಿಸಿದ ಎಲ್ಲ ಮಾನದಂಡಗಳನ್ನು ಅನುಸರಿಸಿ 100% ಕ್ವಾಲಿಟಿ, ಸೇಫ್ಟಿ ಹಾಗೂ ಡ್ಯೂರೇಬಿಲಿಟಿ 3 ಒಳಗೊಂಡಿದೆ. ಶುದ್ಧತೆಯ ಜೊತೆ ಆರೋಗ್ಯಕರವಾದ ನೀರು ಕುಡಿಯೋಕೆ ನಾನು ಕಾಸ್ಟ್ ಸಿಸ್ಟಮ್ಸ್ ವಾಟರ್ ಪ್ಯೂರಿಫೈಯರ್ನ ಯೂಸ್ ಮಾಡ್ತೀನಿ. ನೀವು ಅದನ್ನೇ ಮಾಡಿ. ಇನ್ಯಾಕ್ ತಡ, ಈ ಕೂಡಲೇ ಆರ್ಡರ್ ಮಾಡಿ. ಸೆಲ್ ಯೋರ್ ಗೋಲ್ಡ್, ನಿಮ್ಮ ಚಿನ್ನನ ಹಿಂದೆ ಸೇಲ್ ಮಾಡಿ. ಸೇಲ್ ಯುವರ್ ಗೋಲ್ಡ್, ನಿಮ್ಮ ಚಿನ್ನವನ್ನು ಹಿಂದೆ ಸೇಲ್ ಮಾಡಿ. ಸೇಲ್ ಯುವರ್ ಗೋಲ್ಡ್, ಸ್ಟಾಪ್ ಇಟ್! ಎಲ್ಲರೂ ಚಿನ್ನನ ಸೇಲ್ ಮಾಡಿ ಅಂತ ಹೇಳ್ತಿದ್ದಾರೆ. ಆದ್ರೆ ನಮ್ಮ ಅಜ್ಜಿ, ತಂದೆ, ತಾಯಿ ಕೊಟ್ಟಂತ ಉಡುಗೊರೆಯ ಒಡವೆಗಳು ಹರಾಜು ಹೋಗ್ತಿವೆ. ಯಾರು ಒಡವೆಗಳನ್ನ ಉಳಿಸ್ಕೊಳ್ಳಿ ಅಂತ ಹೇಳ್ತಿಲ್ಲ. ನಮ್ಮ ಬೆನಕ ಗೋಲ್ಡ್ ಕಂಪನಿಗೆ ಕಾಲ್ ಮಾಡಿ ನಿಮ್ಮ ಒಡವೆಗಳನ್ನ ಬಿಡಿಸಿ ಉಳಿಸಿಕೊಡುತ್ತೇವೆ. EMI ಮೂಲಕ ನಿಮ್ಮ ಒಡವೆಗಳನ್ನ ವಾಪಸ್ ಪಡೆಯೋ ಸುವರ್ಣ ಅವಕಾಶ ನಿಮ್ಮದಾಗಿಸಿಕೊಳ್ಳಿ. ನಿಮ್ಮ ನೆಮ್ಮದಿಯ ನಾಳೆಗಾಗಿ ಕಾಲ್ ಬೆನಕ ಗೋಲ್ಡ್ ಕಂಪನಿ 6366 111 999. Benaka Gold Company, we value you and your valuables. ದಕ್ಷಿಣ ಭಾರತದ ಹೆಸರಾಂತ ನಂಬರ್ 1 ಹಾಗೂ ನಂಬಿಕೆಗೆ ಅರ್ಹವಾದ ನಮ್ಮ ಬೆನಕ ಗೋಲ್ಡ್ ಕಂಪನಿಯು ನೀವು ಅಡ ಇಟ್ಟ ಚಿನ್ನವನ್ನು ಬಿಡಿಸಿಕೊಡುವುದಲ್ಲದೆ ಉಳಿಸಿಕೊಳ್ಳಲು ಸಹಕರಿಸುತ್ತದೆ. ಚಿನ್ನಕ್ಕೆ ಚಿನ್ನದಂತ ಬೆಲೆ ಬೇಕೆ? ಕಾಲ್ ಬೆನಕ ಗೋಲ್ಡ್ ಕಂಪನಿ 6366 111 999. Benaka Gold Company, we value you and your valuables.
ಕಾವೇರಿ ಬೋರ್ವೆಲ್ಸ್ ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಬೋರ್ವೆಲ್ ಕೊರೆಸುವ ಸಮಸ್ತ ಆತ್ಮೀಯ ರೈತ ಬಾಂಧವರಿಗೆ ಕಾವೇರಿ ಬೋರ್ವೆಲ್ಸ್ನ ನಿಮ್ಮ ಯುವ ರೈತ ಬಾಂಧವ ಅಡ್ಡಗಲ್ ಪಾತೂರ್ ಅಮರೇಶ್ ರವರ ವತಿಯಿಂದ ಸಂತಸದ ಸುದ್ದಿ. ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಆತ್ಮೀಯ ರೈತ ಬಾಂಧವರಿಗೆ 2% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಹಾಗೆಯೇ ಮತ್ತೊಂದು ಸಂತಸ ಸುದ್ದಿ ಎಂದರೆ ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಪ್ರೀತಿಯ ರೈತ ಬಾಂಧವರಿಗೆ ಬೋರ್ವೆಲ್ ಕೊರೆಸುವಾಗ ನೀರು ಬಾರದಿದ್ದಲ್ಲಿ ಅಥವಾ ಬೋರ್ವೆಲ್ ಫೇಲ್ಯೂರ್ ಆದಲ್ಲಿ 25% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಟ್ರಾನ್ಸ್ಪೋರ್ಟ್ ಚಾರ್ಜ್, ಮೀಲ್ ಚಾರ್ಜ್, ವೆಲ್ಡಿಂಗ್ ಚಾರ್ಜ್, ಕಾಲರ್ ಚಾರ್ಜ್, ಕ್ಯಾಬ್ ಚಾರ್ಜ್ ಸೇರಿದಂತೆ ಇನ್ನಿತರೆ ಯಾವುದೇ ಚಾರ್ಜ್ಗಳು ಇರುವುದಿಲ್ಲ. ಶ್ರೀ ನೀಲಾದ್ರಿ ಪಾಲಿಕ್ಲಿನಿಕ್, ದರ್ಗಾ ಹತ್ತಿರ, ಎಂಜಿ ರಸ್ತೆ, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ಜನತೆಗೆ ಸಿಹಿ ಸುದ್ದಿ. ನೂತನವಾಗಿ ನಮ್ಮಲ್ಲಿ ಡಾಕ್ಟರ್ ರಾಕೇಶ್ ವೈಯಾರ್, MBBS, MD, DVL, ಫೆಲೋಶಿಪ್ ಇನ್ ಹೇರ್ ಟ್ರಾನ್ಸ್ಪ್ಲಾಂಟೇಷನ್, ಕನ್ಸಲ್ಟೆಂಟ್ ಡರ್ಮೆಟಾಲಜಿಸ್ಟ್ ಅಂಡ್ ಹೇರ್ ಟ್ರಾನ್ಸ್ಪ್ಲಾಂಟ್ ಸರ್ಜನ್ ಲಭ್ಯವಿರುತ್ತಾರೆ. ನಮ್ಮಲ್ಲಿ ದೊರೆಯುವ ಸೌಲಭ್ಯಗಳು ಕೆಮಿಕಲ್ ಪೀಲಿಂಗ್, ಎಲೆಕ್ಟ್ರೋಕಾಟರಿ, ರೇಡಿಯೋ ಫ್ರೀಕ್ವೆನ್ಸಿ, ನೈಲ್ ಸರ್ಜರಿ, ಲೇಸರ್ಸ್ ಹೇರ್ ರಿಮೂವಲ್, ಆಕ್ನಿ ಸ್ಕಾರ್ ರಿಡಕ್ಷನ್, ಪಿಗ್ಮೆಂಟೇಷನ್, ಕಾರ್ಬನ್ ಪೀಲ್, GFC ಅಂಡ್ PRP, ಹೇರ್ ಟ್ರಾನ್ಸ್ಪ್ಲಾಂಟ್, ಮೈಕ್ರೋ ನೀಡಲಿಂಗ್ ಮಾಡಲಾಗುತ್ತದೆ. ಪ್ರತಿ ಶುಕ್ರವಾರ ಹಾಗೂ ಭಾನುವಾರ ಬೆಳಗ್ಗೆ 11 ಗಂಟೆಯಿಂದ 2 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹಾಗೂ ಪ್ರತಿದಿನ ಸೋಮವಾರದಿಂದ ಶನಿವಾರದವರೆಗೆ ಡಾಕ್ಟರ್ ಕಾರ್ತಿಕ್ ಆರ್, ಫಿಸಿಷಿಯನ್, ಡಯಾಬೆಟಾಲಜಿಸ್ಟ್ 8 ಗಂಟೆಯಿಂದ 9 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹಾಗೂ ಡಾಕ್ಟರ್ ಪ್ರೇಮ್ ಸಾಗರ್, MBBS, ಸಂಜೆ 6 ಗಂಟೆಯಿಂದ ರಾತ್ರಿ 9 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7892036068. ಪ್ರತಿದಿನ ಮುಂದುವರಿಯುತ್ತಿರುವ ಈ ಜಗತ್ತಿನಲ್ಲಿ ನಿಮ್ಮ ಕನಸುಗಳೊಂದಿಗೆ ಸಾಗುವ ಒಂದು ಸ್ಥಳ. ಸ್ವಾಗತ ಯೋಧಾ ಪಾಮ್ ಹಿಲ್ಸ್ಗೆ. DC or DTCP ಅನುಮೋದಿತ ಪ್ರೀಮಿಯಂ ಗೇಟೆಡ್ ಸಮುದಾಯ. 5.5 ಎಕರೆಗಳ ಸುಂದರವಾಗಿ ವಿನ್ಯಾಸಗೊಂಡ ಲೇಔಟ್. ಬಾಗೇಪಲ್ಲಿ ಬಸ್ ಸ್ಟಾಪ್ನಿಂದ ಕೇವಲ 5 ನಿಮಿಷಗಳಲ್ಲಿ ಮತ್ತು ಬೆಂಗಳೂರು ಹೈದರಾಬಾದ್ ಹೆದ್ದಾರಿಯ ಸಮೀಪ. ಶಾಂತಿ, ಸೌಕರ್ಯ ಮತ್ತು ದೀರ್ಘಕಾಲದ ಮೌಲ್ಯಕ್ಕಾಗಿ ವಿನ್ಯಾಸಗೊಂಡ 98 ಪ್ರೀಮಿಯಂ ಫ್ಲಾಟ್ಗಳ ಉತ್ತಮ ಯೋಜಿತ ಸಮುದಾಯ. ವೈಟ್ ಟಾಪ್ ರಸ್ತೆಗಳು, ಅಂಡರ್ಗ್ರೌಂಡ್ ಡ್ರೈನೇಜ್, 24x7 ನೀರಿನ ಸೌಲಭ್ಯ, ಲ್ಯಾಂಡ್ಸ್ಕೇಪ್ ಗಾರ್ಡನ್ಗಳು, ಸ್ಪೋರ್ಟ್ಸ್ ಕೋರ್ಟ್ಗಳು ಮತ್ತು ಸುರಕ್ಷಿತ ಗೇಟೆಡ್ ಲಿವಿಂಗ್. ಸಾಫ್ಟ್ ಲಾಂಚ್ ಆಫರ್ ಕೇವಲ 1299 ಪ್ರತಿ ಚದರ ಅಡಿ. ಸೀಮಿತ ಫ್ಲಾಟ್ಗಳು ಮಾತ್ರ ಲಭ್ಯ. ಇಂದೇ ಬುಕ್ ಮಾಡಿ. ಇಂತಹ ಅವಕಾಶಗಳು 2 ಸಾರಿ ಬರುವುದಿಲ್ಲ. ಯೋಧಾ ಪಾಮ್ ಹಿಲ್ಸ್, ಸರಿಯಾದ ಸ್ಥಳ, ಸರಿಯಾದ ಸಮಯ, ಸರಿಯಾದ ಹೂಡಿಕೆ. ಮಾನಸ ಆಸ್ಪತ್ರೆ, BB ರಸ್ತೆ, ಚಿಕ್ಕಬಳ್ಳಾಪುರ. ಡಾಕ್ಟರ್ ಮಧುಕರ್ ಹಾಗೂ ಡಾಕ್ಟರ್ ಸುಷ್ಮಾರವರ ಸಾರಥ್ಯದಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಸಂಚಲನ ಮೂಡಿಸಿ ವಿಶ್ವಾಸಾರ್ಹ ಆರೋಗ್ಯ ಸೇವೆಯಿಂದ ನಗರ ಹಾಗೂ ಗ್ರಾಮೀಣ ಭಾಗದ ಜನರ ಮನೆ ಮಾತಾಗಿದೆ. ನುರಿತ ತಜ್ಞ ವೈದ್ಯರಿಂದ ಗುಣಮಟ್ಟ ಖಾತ್ರಿಯ ವೈದ್ಯಕೀಯ ಸೇವೆ ಲಭ್ಯ. ಸುಸಜ್ಜಿತ ಹಾಸಿಗೆಗಳುಳ್ಳ NICU, ಸ್ತ್ರೀರೋಗ, ಪ್ರಸೂತಿ, ಬಂಜೆತನ ನಿವಾರಣೆ ತಜ್ಞರಾದ ಡಾಕ್ಟರ್ ಸುಷ್ಮಾ, ಶಿಶು ಆರೈಕೆ ವಿಭಾಗದಲ್ಲಿ ನುರಿತ ಮಕ್ಕಳ ತಜ್ಞರಾದ ಡಾಕ್ಟರ್ ಗಿರಿಜಾ ಕಾರ್ಯನಿರ್ವಹಿಸುತ್ತಿದ್ದು, ವೆಂಟಿಲೇಟರ್ ವ್ಯವಸ್ಥೆಯೊಂದಿಗೆ ಆರೋಗ್ಯ ಸೇವೆ ಒದಗಿಸಲಾಗುತ್ತಿದೆ. ಉತ್ತಮ ಆರೋಗ್ಯ ತಜ್ಞರ ಸೇವೆ ಲಭ್ಯ ಮತ್ತು ಔಷಧಾಲಯ ಸೇವೆ ಲಭ್ಯ. ಅವನೊಬ್ಬ ಅಂತಾರಾಜ್ಯ ಕಳ್ಳ. ಯಾವುದೋ ಕೇಸಿನಲ್ಲಿ ಜೈಲಲ್ಲಿದ್ದಾಗ 2 ಕಳ್ಳರು ಪರಿಚಯವಾಗಿ ಕಳ್ಳತನಗಳಿಗೆ ಸ್ಕೆಚ್ ಹಾಕಿದ್ರು. ಹೊರಬರ್ತಿದ್ದಂತೆ ಅದೊಂದು ಮನೆಗೆ ಹಾಡು ಆಗಲೇ ಚಿನ್ನ, ನಗದನ್ನು ಲೂಟಿ ಮಾಡಿದ್ರು. ಕಳ್ಳರನ್ನು ಬೆನ್ನತ್ತಿದ್ದ ಪೊಲೀಸರಿಗೆ ಕಳ್ಳನ ಹಿನ್ನೆಲೆ ತಿಳಿದು ಶಾಕ್ ಆಗಿದ್ದಾರೆ. ಹೌದು, ಚಿಕ್ಕಬಳ್ಳಾಪುರ ತಾಲೂಕಿನ SP ಕಚೇರಿಯ ಪಕ್ಕದಲ್ಲೇ ಇರುವ ಅಣಕನೂರು ಗ್ರಾಮದ ನಾಗರಾಜ್ ಎಂಬುವರ ಮನೆಯಲ್ಲಿ ನವೆಂಬರ್ 27ನೇ ತಾರೀಕು ಹಾಡು ಹಗಲೇ ಮನೆಗೆ ನುಗ್ಗಿದ 3 ಕಳ್ಳರು ಮನೆಯಲ್ಲಿದ್ದ ಬಂಗಾರ, ಹಣವನ್ನು ಲೂಟಿ ಮಾಡಿ ಪರಾರಿಯಾಗಿರ್ತಾರೆ. ಅಂದು ನಾಗರಾಜ್ ಕುಟುಂಬ ಮನೆಗೆ ಬೀಗ ಹಾಕೊಂಡು ಕೆಲಸದ ನಿಮಿತ್ತ ಹೊರಗಡೆ ಹೋಗಿದ್ರು. ಇದನ್ನೇ ಹೊಂಚು ಹಾಕಿ ಕುಳಿತಿದ್ದ ಕಳ್ಳರು ಯಾರೂ ಇಲ್ಲದನ್ನ ಗಮನಿಸಿ ಮನೆಯ ಬೀಗ ಮುರಿದು ಮನೆಯಲ್ಲಿದ್ದ 20 ಗ್ರಾಂ ಚಿನ್ನದ ನೆಕ್ಲೆಸು, 10 ಗ್ರಾಂ ಓಲೆ, 2.5 ಲಕ್ಷ ರೂಪಾಯಿ ಹಣವನ್ನ ಕದ್ದು ಪರಾರಿಯಾಗಿರ್ತಾರೆ. ಸಂಜೆ ಕೆಲಸ ಮುಗಿಸಿ ಮನೆಗೆ ವಾಪಸ್ ಬಂದ ಮನೆಯ ಮಾಲೀಕರಿಗೆ ಮನೆಯ ಪರಿಸ್ಥಿತಿ ನೋಡಿ ಶಾಕ್ ಆಗಿತ್ತು. ಬಂದ್ಬಿಟ್ಟು ಅಣಕನೂರು
ಎಲ್ಲರೂ ಕೆಲ್ಸಕ್ಕೆ ಹೋಗಿದ್ವಿ, ಮನೆ ಬೀಗ ಹಾಕ್ಕೊಂಡು. ನಾನು ಫಸ್ಟ್ ಮನೆಗೆ ನಾನೇ ಬಂದಿದ್ದು 4 ಗಂಟೆ ಹಂಗೆ. ಬಂದಿದ್ದ ತಕ್ಷಣ ಮನೆಯಲ್ಲಿ ಬೀಗ ಎಲ್ಲ ಹೊಡೆದಾಕಿದ್ರು. ಬಂದು ರೂಮ್ ಒಳಗಡೆ ನೋಡಿದ್ರೆ ಬೀರು ಎಲ್ಲ ಓಪನ್ ಆಗಿತ್ತು. ಓಪನ್ ಆಗಿ ಎಲ್ಲರೂ ಅದನ್ನೆಲ್ಲ ಹೊಡೆದಾಕಿದ್ರು. ಹೊಡೆದಾಕಿದ ತಕ್ಷಣ ನಾನು ಏನೇನಿದೆ ಅಂತೆಲ್ಲ ನೋಡಿದೆ. ನೋಡಿದ ತಕ್ಷಣ ಅರ್ಧದಲ್ಲಿ ಕಾಸು, ಒಡವೆಗಳು ಸ್ವಲ್ಪ ಇದಾಗಿತ್ತು. ನೆಕ್ಲೇಸು, ವಾಲೆ, ಕಾಸು ಒಂದು 3 ಲಕ್ಷ ಹೋಗಿತ್ತು. ಅದಕ್ಕೆ ಹೋಗಿ ಪೊಲೀಸವ್ರು ಕಂಪ್ಲೇಂಟ್ ಕೊಟ್ವಿ. ಅವ್ರು ಬಂದು ಎಲ್ಲ ಫಿಂಗರ್ ಪ್ರಿಂಟು ಅವೆಲ್ಲ ತೊಗೊಂಡ್ರು. ಬಂದು ಡಾಗು ಅವೆಲ್ಲ ಡಾಗ್ಸ್ ಅದೆಲ್ಲ ಬಂದು ನೋಡಿಕೊಂಡು ಅವರು ಎಲ್ಲ ಚೆಕ್ ಮಾಡಿಕೊಂಡು ಕ್ಲೀನಾಗಿ ನೋಡ್ಕೊಂಡು ಹೋಗಿದ್ದಾರೆ. ಅದೇ ಅವ್ರು ಹೇಳಿದ್ರು ಸಿಗುತ್ತೆ, ಏನು ಟೆನ್ಷನ್ ಮಾಡ್ಕೊಂಬಿಡ್ರಿ ಅಂತ ಹೇಳಿದರು. ಅದಕ್ಕೆ ಎಲ್ಲರದ್ದು ಫಿಂಗರ್ ಪ್ರಿಂಟ್ ಎಲ್ಲ ತೊಗೊಂಡು ಹೋಗಿದ್ದಾರೆ. ಒಡವೆ ಬಂದು ನೆಕ್ಲೇಸ್ 25 ಗ್ರಾಮ್ ಇತ್ತು. ವಾಲೆ ಬಂದುಬಿಟ್ಟು ಒಂದು 8 ರಿಂದ 10 ಗ್ರಾಮ್ ಇತ್ತು. ಕ್ಯಾಶ್ ಬಂದುಬಿಟ್ಟು 2 ರಿಂದ 3 ಲಕ್ಷವರೆಗೂ ಇತ್ತು. 3 ಲಕ್ಷವರೆಗೂ ಇತ್ತು. ಅದು ಎಲ್ಲ ಹುಂಡಿ ಎಲ್ಲ ಹೊಡೆದಾಕ್ಬಿಟ್ಟು, ಬಿರುಗಳೆಲ್ಲ ಹೊಡೆದಾಕ್ಬಿಟ್ಟು, ಅದ್ರ ಹುಂಡಿಗೆ ಬೀಗ ಹಾಕಿದ್ವಿ, ಅದನ್ನು ಹೊಡೆದಾಕ್ಬಿಟ್ಟು ಡೋರಲ್ಲಿರೋ ಐಟಮ್ಗಳೆಲ್ಲ ಕೆಳಗಡೆ ಬೀಳ್ಸಾಕ್ಬಿಟ್ಟು ಇದು ಮಾಡಿಬಿಟ್ಟು ಎತ್ಕೊಂಡು ಹೊರಟೋಗಿದ್ದಾರೆ. ಡೋರು ಎಲ್ಲ ಓಪನ್ ಆಗೇ ಇತ್ತು. ನಾನು ಬರೋವಾಗ ಓಪನ್ ಆಗಿದ್ದು ನೋಡಿಕೊಂಡು ನಾನು ಅವ್ರಿಗೆ ಫೋನ್ ಮಾಡಿ ಹೇಳಿ ಅವ್ರು ಬಂದು ತಿರ್ಗಾ ಪೊಲೀಸ್ ಇದು ಮಾಡಿಬಿಟ್ಟು ಇನ್ಫಾರ್ಮ್ ಮಾಡಿಬಿಟ್ಟು ಅವ್ರು ಬಂದು ಎಲ್ಲ ಕ್ಲೀನಾಗಿ ನೋಡಿಬಿಟ್ಟು ಫಿಂಗರ್ ಪ್ರಿಂಟು, ನಾಯಿ ಡಾಗ್ ಎಲ್ಲ ಬಂದು ಅವ್ರು ಚೆಕ್ ಮಾಡಿಕೊಂಡು ಹೋದರು. ಕ್ಯಾಶ್ ಬಂದುಬಿಟ್ಟು ನಾವು ಈ ಥರನೇ ಸ್ವಲ್ಪ ಸೈಟು ಅದು ಇದು ಡೀಲ್ ಮಾಡಬೇಕಾಗಿತ್ತು. ಅದಕ್ಕೆ ಕ್ಯಾಶ್ ತೊಗೊಂಬಂದ್ಬಿಟ್ಟು ಇಕ್ಕಿದ್ವಿ. ನೈಟ್ ಇಕ್ಕಿ ಮಾಮೂಲಿ ಕೆಲಸಕ್ಕೆ ಎಲ್ಲರೂ ಹೋಗಿದ್ವಿ. ತಿರ್ಗಿ ಬರೋ ಅಷ್ಟೊತ್ತಿಗೆ ಈ ಥರ ಆಗಿತ್ತು. ಅಂದರೆ ಸಾಯಂಕಾಲ ಅಂದರೆ ಒಂದು 6 ಗಂಟೆ 7 ಗಂಟೆಗೆ ತಂದಿಕ್ಕಿದ್ದ ಅಣ್ಣ. ಯಾವಾಗ? ಇದು ಹಿಂದಿನ ದಿವಸ ತಂದಿಕ್ಕಿದ್ರು. ಅದು ತಿರ್ಗಾ ಈ ತಂದಿಕ್ಬಿಟ್ಟು ಮಾಮೂಲಿ ಬೆಳಗ್ಗೆ ಎಲ್ಲರೂ ಎದ್ದು ಅವ್ರವ್ರ ಕೆಲ್ಸಕ್ಕೆ ಅವ್ರವ್ರು ಹೋಗಿದ್ದಾರೆ. ನಾನು ಕೆಲ್ಸಕ್ಕೆ ಹೋಗಿ ತಿರ್ಗಿ ಬರೋ ಅಷ್ಟೊತ್ತಿಗೆ ಈ ಥರ ಆಗಿದೆ. ನೀವು ಎಷ್ಟೊತ್ತಿಗೆ ಬಂದ್ರಮ್ಮ? ನಾನು 4 ಗಂಟೆ ಅಷ್ಟೊತ್ತಿಗೆ ಬಂದಿದ್ದೆ. 4 ಗಂಟೆಯಲ್ಲಿ ಹಂಗೆ ಇತ್ತಾ? ಡೋರ್ ಹಾಕಿದ್ರಾ? ಇಲ್ಲ, ಡೋರ್ ಹಾಕಿರ್ಲಿಲ್ಲ. ಸ್ವಲ್ಪ ಒಂದು ಡೋರ್ ಕ್ಲೋಸ್ ಮಾಡಿತ್ತು, ಒಂದು ಡೋರ್ ಮಾತ್ರ ಓಪನ್ ಆಗಿತ್ತು. ನೋಡಿದೆ ಮಾಮೂಲಿ ಎಲ್ಲ ಬರೋ ಟೈಮ್ಗೆ ಬೀಗ ಎಲ್ಲ ಕ್ಲೋಸ್ ಆಗಿರುತ್ತೆ. ನಾನೇ ಬಂದು ಬೀಗ ಓಪನ್ ಮಾಡಿ ಬರಬೇಕಾಗಿತ್ತು. ಬಂದಿದ್ದ ತಕ್ಷಣ ನೋಡಿದೆ ಬೀಗ ಎಲ್ಲ ಓಪನ್ ಇತ್ತು. ನಾನು ಆಟೋಮೆಟಿಕ್ ಆಗಿ ಬಂದು ಫೋಟೋಗಳೆಲ್ಲ ತೆಗೆದು ಅಣ್ಣನಿಗೆ ಹಾಕಿ ಈ ಥರ ಆಗಿದೆ ಅಂತ ಹೇಳಿದ್ಮೇಲೆ ತಿರ್ಗಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಅಲ್ಲಿ ಕಂಪ್ಲೇಂಟ್ ಎಲ್ಲ ಕೊಟ್ಟು ಅವರು ಬಂದು ಇಲ್ಲೆಲ್ಲ ಇದು ಮಾಡಿದ್ರು. ಅದು ಬೇರೆ SP ಕಚೇರಿ ಬಳಿಯಲ್ಲಿಯೇ ಹಾಡು ಹಗಲು ಕಳ್ಳತನ ಮಾಡಿದ ಈ ಪ್ರಕರಣ ಪೊಲೀಸರಿಗೆ ದೊಡ್ಡ ಚಾಲೆಂಜಿಂಗ್ ಆಗಿತ್ತು. ಕಳ್ಳರ ಫಿಂಗರ್ ಪ್ರಿಂಟ್ಸ್ ಹಿಡಿದು ಬೆನ್ನತ್ತಿದ್ದ ಪೊಲೀಸರು ವಿಚಾರಣೆ ನಡೆಸಿ ಕಳ್ಳರ ಬಗ್ಗೆ ಮಾಹಿತಿ ಪಡೆದಾಗ ಪೊಲೀಸರಿಗೆ ಶಾಕ್ ಆಗಿತ್ತು. ಹೌದು, 97 ಕೇಸ್ಗಳ ಕಳ್ಳತನ ಪ್ರಕರಣಗಳಲ್ಲಿ ಭಾಗಿಯಾಗಿದ್ದ ಅಂತಾರಾಜ್ಯದ ಕಳ್ಳ ಈ ಕಳ್ಳತನ ಮಾಡಿದ್ದು ಬೆಳಕಿಗೆ ಬಂದಿತ್ತು. A1 ಆರೋಪಿ ಹೈದರಾಬಾದ್ ಮೂಲದ ರಾಹುಲ್ ಕುಮಾರ್ ಶರ್ಮಾ ಆದರೆ A2 ಚಿಕ್ಕಬಳ್ಳಾಪುರ ತಾಲೂಕಿನ ಜಾತ್ವಾರ್ ಹೊಸಳ್ಳಿ ಗ್ರಾಮದ ಅಲ್ಲಾಬಕಾಶ್. ಇನ್ನು A3 ಆರೋಪಿ ಆಂಧ್ರ ಪ್ರದೇಶ ಮೂಲದ ಸೈಯದ್ ದಾವೂದ್. ಈ 3 ಆರೋಪಿಗಳನ್ನು ಪೊಲೀಸರು ಹಿಡಿದು 20 ಗ್ರಾಂ ಚಿನ್ನ, 25,000 ರೂಪಾಯಿ ಹಣವನ್ನು ವಶಪಡಿಸಿಕೊಂಡು ಜೈಲಿಗಟ್ಟಿದ್ದಾರೆ. ಇನ್ನು ಚಿಕ್ಕಬಳ್ಳಾಪುರ ಮೂಲದ ಅಲ್ಲಾಬಕಾಶ್ಗೆ ಜೈಲಿನಲ್ಲಿ ಪರಿಚಯವಾಗಿದ್ದ ಅಂತಾರಾಜ್ಯ ಕಳ್ಳ ರಾಹುಲ್ ಕುಮಾರ್ ಶರ್ಮಾ ಮತ್ತು ಸೈಯದ್ ದಾವೂದ್ ಜೊತೆ ಮಾಡಿಕೊಂಡು ಅಣಕ್ನೂರು ಗ್ರಾಮದ ಬಳಿ ಕಳ್ಳತನಕ್ಕೆ ಸ್ಕೆಚ್ ಹಾಕಿದ್ರು ಅಂತ ಪೊಲೀಸ್ ತನಿಖೆಯಲ್ಲಿ ಬೆಳಕಿಗೆ ಬಂದಿದೆ. ನಮ್ಮ ಚಿಕ್ಕಬಳ್ಳಾಪುರ ಡಿಸ್ಟ್ರಿಕ್ಟ್ ಚಿಕ್ಕಬಳ್ಳಾಪುರ ರೂರಲ್ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ಲಾಸ್ಟ್ ಮಂತ್ 27 ನವೆಂಬರ್ ಒಂದು ಅಣಕ್ನೂರು ಊರಲ್ಲಿ ಒಂದು ಮನೆ ಕಳ್ಳತನ ಡೇ ಟೈಮಲ್ಲಿ ರಿಪೋರ್ಟ್ ಆಗಿತ್ತು. ಈ ಕಂಪ್ಲೇಂಟ್ ಪ್ರಕಾರ ಅವರು ಮನೆ ಲಾಕ್ ಮಾಡಿ ಬೆಳಿಗ್ಗೆ ಯಾವುದೋ ಜಾಗಕ್ಕೆ ಹೋಗಿದ್ದಾರೆ. ವಾಪಸ್ ಬಂದಾಗ 3:30 ಆಯಿತು, 3:15 ಆಯಿತು. ಆಮೇಲೆ ಅವರಿಗೆ ಗೊತ್ತಾಯಿತು ಕಿ ಯಾರು ಆಸಾಮಿಗಳು ಮನೆಯಲ್ಲಿ ಕಳ್ಳತನ ಮಾಡ್ಕೊಂಡು ಹೋಗಿದ್ದಾರೆ. ಈ ಕಳ್ಳತನಲ್ಲಿ ಅವ್ರದ್ದು ಮನೆಯಿಂದ ಗೋಲ್ಡ್ ಇಯರಿಂಗ್ಸ್ ಮತ್ತು ಬೇರೆ ಗೋಲ್ಡ್ ಐಟಮ್ಸ್ ಮತ್ತು ಸ್ವಲ್ಪ ಕ್ಯಾಶ್ ಇದು ಎಲ್ಲ ಕಳ್ಳತನ ಆಗಿತ್ತು. ಈ ಥರ ಅವರು FIR ಅಲ್ಲಿ ಕೊಟ್ಟಿದ್ದಾರೆ ನಮಗೆ. ಆಮೇಲೆ ನಾವು ಒಂದು ಸೀನ್ ಆಫ್ ಕ್ರೈಮ್ಗೆ ವಿಸಿಟ್ ಮಾಡಿ ಅಲ್ಲಿಂದ ಎವಿಡೆನ್ಸಸ್ ವಗೇರೆ ಎಲ್ಲ ಕಲೆಕ್ಟ್ ಮಾಡಿದ್ದೀವಿ. ಆಮೇಲೆ ಈ ಕೇಸ್ದು ಅನಾಲಿಸಿಸ್ ಟೈಮಲ್ಲಿ ನಮಗೆ ಗೊತ್ತಾಯಿತು ಕಿ ಒಬ್ಬರು ಆರೋಪಿ ಹೈದರಾಬಾದವರು ಇಲ್ಲಿ ಬಂದು ಕಳ್ಳತನ ಮಾಡಿದ್ದಾರೆ. ಸೊ ಈ ಕೇಸಲ್ಲಿ ನಾವು ಟೋಟಲ್ 3 ಜನ ಆರೋಪಿಗೆ ಈಗ ಕರ್ಕೊಂಡ್ಬಂದಿದ್ದೀವಿ. ಈ ಫಸ್ಟ್ ಆರೋಪಿ A1 ರಾಹುಲ್ ಕುಮಾರ್, ಇವರು ಚಾರ್ಮಿನಾರ್ ಹೈದರಾಬಾದ್ ಹತ್ರ ಇವರದು ವಾಸ ಇದೆ. ಇನ್ನೊಬ್ಬರು ಆರೋಪಿ ಅಲ್ಲಾಬಕ್ಷ್, ಇವರು ಶಿಲ್ಘಟ್ಟ ಸಿಟಿ. ಮತ್ತು ಇನ್ನೊಬ್ಬರು ಸೈಯದ್ ದಾವೂದ್, ಇವರು ಕೂಡ ನೆಲ್ಲೂರು ಆಂಧ್ರ ಪ್ರದೇಶ್. ಈ 3 ಜನಕ್ಕೆ ನಾವು ಅರೆಸ್ಟ್ ಮಾಡಿ ಬಂದಿದ್ದೀವಿ. ಔಟ್ ಆಫ್ ದಟ್ ಈ ಕೇಸಲ್ಲಿ A1 ಯಾರು ಇದ್ದಾರೆ ರಾಹುಲ್ ಕುಮಾರ್ ಶರ್ಮಾ, ಇವರ ಮೇಲೆ ಸುಮಾರು ಕೇಸಸ್ ಇದೆ ಆಲ್ ಓವರ್ ಸೌತ್ ಇಂಡಿಯಾ.
ಈ ನಮ್ಮ ಕರ್ನಾಟಕದಲ್ಲಿ ಮತ್ತು ಆಂಧ್ರ ಪ್ರದೇಶಲ್ಲಿ ಜಾಸ್ತಿ ಕೇಸಸ್ ಇದೆ. ಆಂಧ್ರ ಪ್ರದೇಶ, ತೆಲಂಗಾಣಲ್ಲಿ ನಮ್ಮ ಮಾಹಿತಿ ಪ್ರಕಾರ ಟೋಟಲ್ 97 ಕೇಸಸ್ ಕಳ್ಳತಂದು ಇವರ ಮೇಲೆ ಇದೆ. ಮತ್ತು ಈ ಕೇಸಲ್ಲಿ ನಾವು 20 ಗ್ರಾಮ್ಸ್ ಗೋಲ್ಡ್ ಮತ್ತು 25,000 ಕ್ಯಾಶ್ದು ರಿಕವರಿ ಮಾಡಿದ್ದೀವಿ. ಸೊ ಈ ಕೇಸಲ್ಲಿ ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ನಮ್ಮ ಟೀಮ್ ಮತ್ತು ನಮ್ಮ ಟೆಕ್ನಿಕಲ್ ಸ್ಟಾಫ್, ಫಿಂಗರ್ ಪ್ರಿಂಟ್ ಸ್ಟಾಫ್ ಕೂಡ ಎಲ್ಲರೂ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಕ್ಯಾಮ್ರಾಮನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ಇಲ್ಲೊಂದು ಮದ್ಯದಂಗಡಿಯಲ್ಲಿ ರಾತ್ರಿ ವೇಳೆ ಕಳ್ಳರು ತಮ್ಮ ಕೈಚಳಕ ತೋರಿಸಿದ್ದು ಮದ್ಯ ಸೇವಿಸಿ ದುಬಾರಿ ಮೌಲ್ಯದ ಮದ್ಯದ ಫುಲ್ ಬಾಟಲ್ಗಳು ಮತ್ತು ಮಳಿಗೆಯಲ್ಲಿದ್ದ ಹಣದ ಜೊತೆ ಪರಾರಿಯಾಗಿರುವ ಘಟನೆ ನಡೆದಿದೆ. ಹೌದು, ಗುಡಿಬಂಡೆ ಪಟ್ಟಣದ ಬಾಗೇಪಲ್ಲಿ ರಸ್ತೆಯಲ್ಲಿರುವ ದೇವರಾಜ್ ವೈನ್ ಶಾಪ್ನಲ್ಲಿ ಮದ್ಯ ಕಳ್ಳತನವಾಗಿದೆ. ಕಳ್ಳರು ಬಂದು ಶಸ್ತ್ರಾಸ್ತ್ರಗಳಿಂದ ಆ ಅಂಗಡಿಯ ಗೋಡನ್ ಬಾಗಿಲು ಮುರಿದು ಒಳಗೆ ನುಗ್ಗಿ ಸಿಸಿ ಕ್ಯಾಮೆರಾ, ಹಾರ್ಡ್ ಡಿಸ್ಕ್ ವೈರ್ಗಳನ್ನು ಕತ್ತರಿಸಿ ಅಧಿಕ ಮೌಲ್ಯದ ವೈನ್ಸ್ ಬಾಟಲ್ಗಳನ್ನು ತೆಗೆದುಕೊಂಡು ಹಾಗೂ ಸ್ಥಳದಲ್ಲಿಯೇ ಬಿಯರ್ ಕುಡಿದು ಹಣ ದೋಚಿ ಪರಾರಿಯಾಗಿದ್ದಾರೆ. ಇನ್ನು ಮರುದಿನ ಬೆಳಗ್ಗೆ 6 ಗಂಟೆ ಸಮಯಕ್ಕೆ ಅಂಗಡಿ ಕೆಲಸಗಾರರು ವೈನ್ ಶಾಪ್ ಬಾಗಿಲು ತೆರೆದಾಗ ಘಟನೆ ಬೆಳಕಿಗೆ ಬಂದಿದೆ. ಅಂಗಡಿ ಮಾಲೀಕರಿಗೆ ಕೆಲಸಗಾರರು ವಿಷಯ ತಿಳಿಸಿದ್ದು ಪೊಲೀಸರಿಗೆ ಕರೆ ಮಾಡಿದ್ದಾರೆ. ಘಟನಾ ಸ್ಥಳಕ್ಕೆ ಪೊಲೀಸರು ಬಂದು ಸ್ಥಳ ಪರಿಶೀಲನೆ ಮಾಡಿ ಮುಂದಿನ ಕ್ರಮ ಕೈಗೊಂಡಿದ್ದಾರೆ. ಇದು ಕ್ಯಾಮ್ರಾ ರಾತ್ರಿ ನಾವು ಗೊತ್ತಾಯ್ತು ನಿಮ್ಮ ಬಾರಲ್ಲಿ ಕಳ್ತನ ಆಗಿದೆ ಅಂತ ಹೇಳ್ಬಿಟ್ಟು ನಾವು ಬೆಳಗ್ಗೆ 6 ಗಂಟೆಯಲ್ಲಿ ನೋಡ್ಕೊಂಡ್ವಿ. ನೈಟ್ 10 ಗಂಟೆ 10:05 ಅಪ್ರಾಕ್ಸಿಮೇಟ್ ಒಂದು 10 ನಿಮಿಷ ಒಳಗಡೆ ಅಂಗಡಿ ಕ್ಲೋಸ್ ಮಾಡ್ಕೊಂಡು ಮನೆಗೆ ಹೋಗಿದ್ವಿ. ಬೆಳಗ್ಗೆ 6 ಗಂಟೆ ಹಂಗೆ ನಮ್ಮ ಸಪ್ಲೈಯರ್ಸ್ ಕ್ಲೀನ್ ಮಾಡೋಕ್ಕೆ ಬರ್ತಾ ಇರ್ತಾರೆ ಇಲ್ಲಿ ಎಲ್ಲ ಕಸ ಗುಡಿಸೋರು. ಅವ್ರು ಬಂದು ನೋಡಿದಾಗ ಡೋರ್ ಓಪನ್ ಆಗಿತ್ತು. ಅವ್ರು ನಮ್ಗೆ ಫೋನ್ ಮಾಡಿದ ತಕ್ಷಣ ನಾವು ಬರ್ತೀವಿ. ಬಂದು ನೋಡೋ ಅಷ್ಟೊತ್ತಿಗೆ ಡೋರ್ ಎಲ್ಲ ಮುರಿದಾಕ್ಬಿಟ್ಟು ಏನು ನಮ್ಮ ರ್ಯಾಕ್ಸೆಲ್ಲ ಎಲ್ಲ ಜೋಡಿಸಿರ್ತೀವಿ ಅಂಗಡಿಯಲ್ಲಿ ಮುಂದೆ ಫುಲ್ ಬಾಟ್ಲಿಲ್ಲ. ಸುಮಾರು ಒಂದು ಎಲ್ಲ ಕಾಸ್ಟ್ಲಿ ಡ್ರಿಂಕ್ ಬರೀ ಫುಲ್ ಬಾಟ್ಲ್ಗಳೇ ತುಂಬ ಎತ್ಕೊಂಡೋಗಿದ್ದಾರೆ. ಅದರಲ್ಲಿ ಜೊತೆಗೆ ಕ್ಯಾಶ್ ಡ್ರಾ ಎಲ್ಲ ಕಿತ್ತುಬಿಟ್ಟು ಕ್ಯಾಶ್ ತೊಗೊಂಡೋಗಿರ್ತಾರೆ. ಸುಮಾರು ಒಂದು 40ವರೆಗೂ ಫುಲ್ ಬಾಟ್ಲ್ ತೊಗೊಂಡೋಗಿರ್ತಾರೆ ಎಲ್ಲ ಕಾಸ್ಟ್ಲಿ ಡ್ರಿಂಕ್ಸು. ಅದ್ರ ಚಿಕ್ಕ ಐಟಮ್ ಎಲ್ಲ ಒಂದು 3-4 ಕೇಸ್ ತೊಗೊಂಡೋಗಿದ್ದಾರೆ. ಒಂದು 10,000ವರೆಗೂ 10ರಿಂದ 20,000 ಕ್ಯಾಶ್ ಇತ್ತು. ಇಷ್ಟೆಲ್ಲ ಹೋಗಿದೆ. ಎಲ್ಲ ಅಪ್ರಾಕ್ಸಿಮೇಟ್ 1 ಲಕ್ಷದಿಂದ 120-130ವರೆಗೂ ನಷ್ಟ ಆಗಿದೆ. ಇದು ಇದು ಒಂದೇ ಒಂದು ತಿಂಗಳಲ್ಲಿ ಇದು 2ನೇ ಬಾರಿ ಆಗಿದೆ. ಮುಂಚೆ ಒಂದು ಸಲ ಆಗಿತ್ತು, ಮತ್ತು ಈಗ ನಿನ್ನೆ ನೈಟ್ ಇನ್ನೊಂದು ಸಲ ಆಗಿದೆ. ಈ ತಿಂಗಳಲ್ಲಿ ಇದು 2ನೇ ಸಲ ಹಿಂಗೆ ಆಗ್ತಾಯಿದೆ ಸರ್. ಅದೇ ಮುಂಚೆ ಮಾಡಿರೋರೇ ಏನಾದರೂ ಮಾಡಿರ್ಬೋದು ಅಂತ ಅನುಮಾನ ಇದೆ ಸರ್. ಮುಂಚೆ ಮಾಡಿರೋರು ಸಿಗಾಕೊಂಡಿದ್ದಾರೆ. ಮತ್ತು ಸೇಮ್ ಇದರಲ್ಲಿ ಅದೇ ಥರ ಮಾಡಿದ್ದಾರೆ ಎಲ್ಲ. ಬಟ್ ಈ ಸಲ ಹಾರ್ಡ್ ಡಿಸ್ಕ್ ಎಲ್ಲ ಕಟ್ ಮಾಡಿ ತಗೊಂಡು ಹೊರಟೋಗ್ಬಿಟ್ಟಿದ್ದಾರೆ. ಮುಂಚೆ ಎಲ್ಲ ವಿಡಿಯೋ ಇತ್ತು, ಈ ಸಲ ವಿಡಿಯೋ ಇಲ್ದಿರ ಹಾರ್ಡ್ ಡಿಸ್ಕ್ ಎಲ್ಲ ಸಮೇತ ಕಟ್ ಮಾಡಿ ಕ್ಯಾಮ್ರಾಸ್ ಎಲ್ಲ ವೈರ್ ಕಟ್ ಮಾಡಿ ಹಾರ್ಡ್ ಡಿಸ್ಕ್ ಎಲ್ಲ ತಗೊಂಡು ಹೋಗ್ಬಿಟ್ಟಿದ್ದಾರೆ ಸರ್. ಈಗ ಕಂಪ್ಲೇಂಟ್ ಫೈಲ್ ಮಾಡಬೇಕು. ಹಾಂ, ಅದೆಲ್ಲ ಕಂಪ್ಲೇಂಟ್ ಆಗಿತ್ತು, ಅದೆಲ್ಲ FIR ಆಗಿದೆ. ಇಲ್ಲ, ನಾವು ಇಂಟಿಮೇಷನ್ ಏನು ಮಾಡಿಲ್ಲ. ಈ ಗುಡಿಬಂಡೆ ಪೊಲೀಸ್ ಕಡೆಯಿಂದ ಬಂದಿದ್ರು. ಯಾರು ಬಂದಿದ್ರು? ರಮೇಶ್ ಸರ್ ಬಂದಿದ್ರು, ಸಬ್ ಇನ್ಸ್ಪೆಕ್ಟರ್ ಸರ್. ಇನ್ನು ಇದೇ ವೈನ್ ಶಾಪ್ನಲ್ಲಿ ಕಳೆದ 1 ತಿಂಗಳ ಹಿಂದೆಯೂ ಸಹ ಕಳ್ಳತನವಾಗಿದ್ದು, ಗುಡಿಬಂಡೆ ಪೊಲೀಸರು ಕಳ್ಳರನ್ನು ಹಿಡಿಯುವಲ್ಲಿ ಯಶಸ್ವಿಯಾಗಿದ್ದರು. ಇದೇ ರೀತಿ ಮತ್ತೆ ಕಳ್ಳತನವಾಗಿದ್ದು, ಮತ್ತೊಮ್ಮೆ ಕಳ್ಳರ ಜಾಡಿಗೆ ಗುಡಿಬಂಡೆ ಪೊಲೀಸರು ಬಲೆ ಬೀಸಿದ್ದಾರೆ. NV ವೆಂಕಟೇಶ್, MMTV ನ್ಯೂಸ್, ಗುಡಿಬಂಡೆ. ಬೆಳ್ಳಂಬೆಳಗ್ಗೆ ರಸ್ತೆಯಲ್ಲಿ ದಟ್ಟಣೆಯ ಮಂಜು, ಟಿಪ್ಪರ್ನಿಂದ ಭೀಕರ ಸರಣಿ ಅಪಘಾತ, ಜಖಮಾದ ವಾಹನಗಳು.
ದ್ವಿಚಕ್ರ ವಾಹನ ಸವಾರರಿಗೆ ಹೆಲ್ಮೆಟ್ ಕಡ್ಡಾಯ, ಆದೇಶ ಪಾಲಿಸದ ಶಿಡ್ಲಘಟ್ಟ ಪೊಲೀಸರು ರಾಜಾರೋಷವಾಗಿ ಸವಾರರ ಸಂಚಾರ. ಐಟಿಸಿ ಕಂಪನಿ ಹೆಸರಿನಲ್ಲಿ ನಕಲಿ ಸಿಗರೆಟ್ ಪ್ಯಾಕ್ಗಳ ಅಕ್ರಮ ಮಾರಾಟ, ಮಾಲು ಸಮೇತ ಆರೋಪಿಗಳು ಅಂದರ್. ರೈತರಿಗೆ ರಕ್ಷಣೆಯೇ ಇಲ್ಲದಂತಾದ ಜಾಗ, ದರೋಡೆಕೋರರ ಅಡ್ಡವಾಗಿ ಮಾರ್ಪಾಟಾದ ಜಿಲ್ಲೆಯಲ್ಲಿ ಹೆಚ್ಚಾದ ಕುರಿಗಳ್ಳತನ ಪ್ರಕರಣಗಳು. ವಿಶ್ವಾಸಾರ್ಹ ಸುದ್ದಿಗಳಿಗಾಗಿ ತಪ್ಪದೆ ವೀಕ್ಷಿಸಿ MMTV ನ್ಯೂಸ್.